Hello dear students, welcome to Sim Style of Max. So ನಾವು KSET previous year question papers ನ ಡಿಸ್ಕಸ್ ಮಾಡ್ತಾ ಇದ್ವಿ. ಎಲ್ಲವೂ ಇಲ್ಲಿವರೆಗೂ ಯಾವ್ಯಾವ ಡಿಸ್ಕಸ್ ಮಾಡಿದ್ವಿ ಅವೆಲ್ಲವೂ ಕೂಡ ನಾನು KSET ಅಂತ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಅದರಲ್ಲಿ ಹಾಕಿದ್ದೀನಿ. ಓಕೆ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಬೇಕಿದ್ರೆ ನಿಮಗೆ KSET ಪ್ಲೇ ಲಿಸ್ಟಿಂದು ಲಿಂಕ್ ಶೇರ್ ಮಾಡಿರ್ತೀನಿ. ಓಕೆ, ಪಿನ್ ಮಾಡಿರ್ತೀನಿ, ಅದನ್ನು ನೀವೇನು ಮಾಡಿ ಕ್ಲಿಕ್ ಮಾಡಿಬಿಟ್ರೆ ಡೈರೆಕ್ಟ್ ಆ ಪ್ಲೇ ಲಿಸ್ಟ್ ಆಕ್ಸೆಸ್ ಆಗುತ್ತೆ. ಓಕೆ, ಸೊ ಲೆಟ್ ಅಸ್ ನಾಟ್ ವೇಸ್ಟ್ ದ ಟೈಮ್. 2021 ಪೇಪರಲ್ಲಿ ನಾವು ಎಷ್ಟು ಮುಗಿಸಿದ್ವಿ? 30 ಕ್ವಶನ್ಸ್ ಮುಗಿಸಿದ್ವಿ, ಹೌದಾ? ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 31ಇಂದ ನಾವು ಮಾಡಬೇಕಾಗಿತ್ತು, ರೈಟ್? ಸೊ ಕ್ವೆಶನ್ ನಂಬರ್ 31ಅಲ್ಲಿ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಇಫ್ ಆರ್ ಈಸ್ ಎ ಕಾಂಪಿಟೇಟಿವ್ ರಿಂಗ್, ಕ್ವೆಶನ್ ಪೇಪರ್ ಇರಬೇಕು ಅಂದ್ಕೋತೀನಿ, ಇಲ್ಲ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ. ಇಫ್ ಆರ್ ಈಸ್ ಎ ಕಾಂಪಿಟೇಟಿವ್ ರಿಂಗ್ ವಿತ್ ಅ ನಾನ್-ಝೀರೋ ಯೂನಿಟ್ ಎಲಿಮೆಂಟ್ ಆ್ಯಂಡ್ ಆಫ್ ಕಾರ್ಡಿನಾಲಿಟಿ 16, ದೆನ್ ಏನು ಕೊಟ್ಟಿದ್ದಾರೆ? ಆರ್ ಅನ್ನೋದು ಒಂದು ಕಾಂಪಿಟೇಟಿವ್ ರಿಂಗ್ ಕೊಟ್ಟಿದ್ದಾರೆ, ಹೌದಾ? ರೈಟ್. ಸೊ ಇದನ್ನು ಹೇಗೆ ಕಾಂಪ್ರಿಹೆಂಡ್ ಮಾಡ್ಕೋತೀರಾ, ಅಂದರೆ ಹೇಗೆ ಅರ್ಥ ಮಾಡ್ಕೋತೀರಾ? ಟೇಕ್ ದ ಶೀಟ್. ಸೊ ಕ್ವಶನ್ನ ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಅಟೆಂಪ್ಟ್ ಮಾಡ್ಬೋದು, ರೈಟ್? ಪ್ರಾಕ್ಟೀಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ತುಂಬ ಕಮ್ಮಿ ದಿನಗಳು ಉಳಿದಿದ್ದಾವೆ ಈಗ KSETಗೆ, ರೈಟ್? ಡೋಂಟ್ ವೇಸ್ಟ್ ಟೈಮ್, ರೈಟ್? ಸೊ ಇಫ್ ಆರ್ ಇಸ್ ಎ ಕಾಂಪಿಟೇಟಿವ್ ರಿಂಗ್ ವಿತ್ ನಾನ್-ಝೀರೋ ಯೂನಿಟ್ ಎಲಿಮೆಂಟ್ ಅಂದರೆ ಅರ್ಥ ಏನು? ನಾನ್-ಝೀರೋ ಯೂನಿಟ್ ಎಲಿಮೆಂಟ್ ಇದೆ ಅಂದರೆ ದಟ್ ಮೀನ್ಸ್ ವಾಟ್? ದಟ್ ಮೀನ್ಸ್ ದೇರ್ ಎಕ್ಸಿಸ್ಟ್ ಎಟ್ ಲೀಸ್ಟ್ ಒನ್ ಎಲಿಮೆಂಟ್ ಇನ್ ಆರ್ ದಟ್ ಹ್ಯಾಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಹೌದು ತಾನೆ? ನಾನ್-ಝೀರೋ ಯೂನಿಟ್ ಎಲಿಮೆಂಟ್ ಅಂತ ಹೇಳಿದ್ದಾರೆ ಅಂದರೆ ಅರ್ಥ ಏನು? ಅಟ್ಲೀಸ್ಟ್ ಒಂದಾದರೂ ಎಲಿಮೆಂಟ್ ಎಕ್ಸಿಸ್ಟ್ ಆಗೇ ಆಗುತ್ತೆ ಹೂಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಎಕ್ಸಿಸ್ಟ್ಸ್, ಹೌದಾ? ಆ್ಯಂಡ್ ಕಾರ್ಡಿನಾಲಿಟಿ ಎಷ್ಟು ಕೊಟ್ಟಿದ್ದಾರೆ? 16 ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಒನ್ ಮೋರ್ ಟರ್ಮ್ ಮೇಲೆ ನೀವು ಫೋಕಸ್ ಮಾಡಬೇಕು. ಕಾಮ್ಯುಟೇಟಿವ್ ರಿಂಗ್ ಅಂತ ಕೊಟ್ಟಿದ್ದಾರೆ. ಕಾಮ್ಯುಟೇಟಿವ್ ರಿಂಗ್ ಅಂದರೆ ಅರ್ಥ ಏನು? ಎಲಿಮೆಂಟ್ಸ್ ಎಲ್ಲವೂ ಕೂಡ ಕಾಮ್ಯೂಟ್ ಆಗುತ್ತೆ ಅಂಡರ್ ಮಲ್ಟಿಪ್ಲಿಕೇಶನ್, ರೈಟ್? ಸೊ ಈಗ ನಾವೇನು ಹೇಳಬೇಕು? ಆರ್ ಏನಾಗುತ್ತೆ ಅನ್ನೋದು ಹೇಳಬೇಕು, ಹೌದಾ? ಸೊ ಆರ್ ಈಸ್ ಆಲ್ವೇಸ್ ಎ ಫೀಲ್ಡ್ ಅಂತ ಹೇಳಬಹುದಾ? ನೋ, ಆಲ್ವೇಸ್ ಫೀಲ್ಡ್ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಹೌದಲ್ಲ? ಸೊ ಆರ್ ಅನ್ನೋದು ಆಲ್ವೇಸ್ ಇಂಟಿಗ್ರಲ್ ಡೊಮೇನ್, ನಾಟ್ ಆ್ಯನ್ ಇಂಟಿಗ್ರಲ್. ಸೊ ಅಲ್ಲಿಗೆ ಫೀಲ್ಡ್ ಮತ್ತು ಇಂಟಿಗ್ರಲ್ ಡೊಮೇನ್ ಬಗ್ಗೆ ನಮಗೆ ಗೊತ್ತಿರಬೇಕು, ಹೌದಾ? ಸೊ ಒಂದು ರಿಸಲ್ಟ್ ನಿಮಗೆ ನೆನಪಿರ್ಬೇಕು, ಯಾವುದು? ಎ ಫೀಲ್ಡ್ ಈಸ್ ಆಲ್ವೇಸ್ ಎ ಇಂಟಿಗ್ರಲ್ ಡೊಮೇನ್ ಬಟ್ ನಾಟ್ ಆಲ್ ಇಂಟಿಗ್ರಲ್ ಡೊಮೇನ್ ಆರ್ ಫೀಲ್ಡ್. ಅದು ರಿಸಲ್ಟ್ ಹಂಗೆ ನೆನ್ಪಿಟ್ಕೊಳ್ಳಿ, ಓಕೆ? ಸೊ ಇಲ್ಲಿ ನೋಡಿ, ಇಂಟಿಗ್ರಲ್ ಡೊಮೇನ್ ಅಂದರೆ ಅರ್ಥ ಏನು? ರಿಂಗ್ ವಿತ್ ನೋ ಝೀರೋ ಡಿವೈಸರ್ಸ್, ಹೌದಾ? ಸೊ ಇಲ್ಲಿ ನೋ ಝೀರೋ ಡಿವೈಸರ್ಸ್ ಕಾನ್ಸೆಪ್ಟೇ ಬರುತ್ತೆ ಏನಾದರೂ ಎಲ್ಲಾದರೂ ಅಬ್ಸರ್ವ್ ಮಾಡಿ. ಆ್ಯಂಡ್ ಫೀಲ್ಡ್ ಅಂದರೆ ಏನು? ದಟ್ ಈಸ್ ಇಂಟಿಗ್ರಲ್ ಡೊಮೇನ್ ವೇರ್ ಎವ್ರಿ ನಾನ್-ಝೀರೋ ಎಲಿಮೆಂಟ್ ಹ್ಯಾಸ್ ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಹೌದು ತಾನೆ? ಸೊ ಫೀಲ್ಡ್ ಅಂತ ಅಂದರೆ ಡೆಫಿನೇಷನಲ್ಲಿ ಏನು ಬರುತ್ತೆ? ಎವ್ರಿ ನಾನ್-ಝೀರೋ ಎಲಿಮೆಂಟ್ ಹ್ಯಾಸ್ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಎಸ್ ಆರ್ ನೋ, ರೈಟ್? ಸೊ ಅಲ್ಲಿಗೆ ನಾವೇನು ಫೀಲ್ಡ್ ಬಗ್ಗೆ ಮಾತಾಡ್ಬೋದು ಇಲ್ಲಿ, ಓಕೆ? ಸೊ ಆರ್ ಈಸ್ ಎ ಫೀಲ್ಡ್, ಆರ್ ಈಸ್ ಎ ಫೀಲ್ಡ್ ಆರ್ ನಾಟ್ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೇಳಿ? ಆ ರಿಂಗ್ ಏನಿದೆಯಲ್ಲ, ಕಾಂಪಿಟೇಟಿವ್ ರಿಂಗ್ ಆರ್, ಅದು ಫೀಲ್ಡ್ ಆಗುತ್ತೋ ಇಲ್ವೋ ಅನ್ನೋದು ಡಿಪೆಂಡ್ ಆಗೋದು ಓನ್ಲಿ ಒನ್ ಥಿಂಗ್ ಮೇಲೆ. ಅದ್ಯಾವುದು? ಪ್ರೆಸೆನ್ಸ್ ಆಫ್ ಝೀರೋ ಡಿವೈಸರ್ಸ್ ಇದೆಯೋ ಇಲ್ಲೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಝೀರೋ ಇಸ್ ದ ಓನ್ಲಿ ಡಿವೈಸರ್ ಆಗಿದ್ದರೆ ಆರ್ ಏನಾಗುತ್ತೆ? ಫೀಲ್ಡ್ ಆಗುತ್ತೆ, ಅರ್ಥ ಆಯ್ತಾ? ಆ್ಯಂಡ್ ಅದಾಗಲಿಲ್ಲ ಅಂದರೆ ಝೀರೋ ಈಸ್ ನಾಟ್ ದ ಓನ್ಲಿ ಡಿವೈಸರ್, ಓನ್ಲಿ ವೆನ್ ಫೋಕಸ್ ಮಾಡಿ. ಝೀರೋ ಈಸ್ ನಾಟ್ ದ ಓನ್ಲಿ ಝೀರೋ ಡಿವೈಸರ್ ಅಂದಾಗ ಏನಾಗ್ಬಿಡುತ್ತೆ? ಇಟ್ ಈಸ್ ನಾಟ್ ಆನ್ ಇಂಟಿಗ್ರಲ್ ಡೊಮೇನ್ ಆಗಲ್ಲ ಅಂತಂದರೆ ಇಂಪ್ಲೈಸ್ ದಟ್ ಫೀಲ್ಡ್ ಕೂಡ ಆಗಲ್ಲ, ಹೌದಾ? ಸೊ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಅದ್ರ ಬೇಸ್ ಮೇಲೆ ನಾವೇನು ಹೇಳ್ಬೋದು? ಆರ್ ಈಸ್ ಆಲ್ವೇಸ್ ಎ ಫೀಲ್ಡ್ ಅಂತ ಹೇಳಲಿಕ್ಕೆ ಬರಲ್ಲ, ಆಲ್ವೇಸ್ ಇಂಟಿಗ್ರಲ್ ಡೊಮೇನ್ ಅಂತಲೂ ಹೇಳೋಕ್ಕಾಗಲ್ಲ, ಆ್ಯಂಡ್ ನಾಟ್ ಆನ್ ಇಂಟಿಗ್ರಲ್ ಡೊಮೇನ್ ಅಂತಲೂ ಹೇಳಲಿಕ್ಕೆ ಆಗೋದಿಲ್ಲ, ಅರ್ಥ ಆಯ್ತಾ? ಓಕೆ, ಸೊ ಅಲ್ಲಿಗೆ ಇದೇನಾಯಿತು? ಆರ್ ಇಸ್ ಎ ಫೀಲ್ಡ್ ಇಫ್ ಝೀರೋ ಇಸ್ ದ ಓನ್ಲಿ ಝೀರೋ ಡಿವೈಸರ್. ಓಕೆ, ರಿಮೈನಿಂಗ್ ಎಲ್ಲವೂ ಕೂಡ ನಿಮಗೆ ಏನು ಕ್ವಶನ್ಸು ಸ್ಟೇಟ್ಮೆಂಟ್ಸ್ಗಳೇ ಇರೋದ್ರಿಂದ ಅವೆಲ್ಲವೂ ನೀವು ಡೈರೆಕ್ಟಾಗಿ ಮಾಡ್ಬೋದು, ಓಕೆ? ಸೊ ಇಲ್ಲಿಂದ ಒಂದು 10 ಕ್ವಶನ್ಸು ಹಾಗೆ ಮಾಡ್ಬೋದು. ಏನು ಕೊಟ್ಟಿದ್ದಾರೆ ಕ್ವಶನ್ ನಂಬರ್ 32 ಅಲ್ಲಿ? ಲೆಟ್ ಎಫ್ ಬಿ ಎ ಫೀಲ್ಡ್ ವಿತ್ 81 ಎಲಿಮೆಂಟ್ಸ್, ದೆನ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಫ್ ಸ್ಯಾಟಿಸ್ಫೈಯಿಂಗ್ ದ ಪಾಲಿನಾಮಿಯಲ್ ಇಕ್ವೇಷನ್ x⁻7 - 1 ಎಷ್ಟಾಗುತ್ತೆ? ಏನು? ಎಫ್ ಬಿ ಎ ಫೀಲ್ಡ್ ವಿತ್ 81 ಎಲಿಮೆಂಟ್ಸ್, number of elements satisfying polynomial will be only one element can satisfy, yes or no? So therefore option A is the right answer. Coming to question number 33, let G be a non-cyclic group of order 49, then the number of, ಇವಕ್ಕೆಲ್ಲ ನೀವು ಆನ್ಸರ್ಸ್ ಮಾರ್ಕ್ ಮಾಡ್ಕೊಳ್ಳಿ, ಬಟ್ ಸಾಲ್ವ್ ನೀವೇ ಮಾಡಿ, ಓಕೆ? 49 B is the answer. Let R be a principal ideal domain which is not a field, okay? Which one of the following statements is false ಅಂತ ಹೇಳಿದ್ದಾರೆ? Set of prime ideals of R is always infinite. No, not possible. So therefore that is false. R is an integral domain. Yes, principal ideal domain which is not a field. Principal ideal domain ಆಗಿದೆ ಅಂದರೆ ಓಕೆ ಹೇಳ್ಬೋದು. Set of prime ideals of R may be finite. All right. ಇಲ್ಲಿ ನೋಡಿ, ನಿಮಗೆ ಒಂದು KSET ಅಲ್ಲಿ ನೀವೇನು ನೆನ್ಪಿಟ್ಕೋಬೇಕು ಅಂತಂದರೆ, ನಿಮಗೆ ಈ ಥರ
ಎರಡು ಆಪೋಸಿಟ್ ಸೆಂಟೆನ್ಸ್ ಕೊಡ್ತಾರೆ ನೋಡಿ. ಸೆಟ್ ಆಫ್ ಪ್ರೈಮ್ ಐಡಿಯಲ್ಸ್ ಇಸ್ ಆಲ್ವೇಸ್ ಫಾಲ್ಸ್, ಮೇ ಬಿ ಫೈನೈಟ್, ಮೇ ಬಿ ಇನ್ಫೈನೈಟ್, ಆ ಥರ ಕೊಡ್ತಾರಲ್ಲ. ಆ ಥರ ಕೊಟ್ಟಾಗ ನೀವೇನು ಲಾಜಿಕ್ ಯೂಸ್ ಮಾಡಬೇಕು ಅಂತಂದರೆ, ಎರಡು ಆಪ್ಷನ್ ರಿಮೈನಿಂಗ್ ಇದಾವಲ್ಲ ಅವು ಹಂಗೆ ಡಿಸ್ಕಾರ್ಡ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಸೆಟ್ ಆಫ್ ಐಡಿಯಲ್ಸ್ ಮೇ ಬಿ ಫೈನೈಟ್, ಅದು ಆಲ್ಸೋ ರಾಂಗ್. ದ ಆರ್ ಈಸ್ ನಾಟ್ ಎ ಫೈನೈಟ್ ರಿಂಗ್, ಇಟ್ ಈಸ್ ನಾಟ್ ಎ ಫೈನೈಟ್ ರಿಂಗ್, ಎಸ್ ದಟ್ ಈಸ್ ಆಲ್ಸೋ ನಾಟ್ ದ ಆನ್ಸರ್. ಇವೆಲ್ಲವೂ ಏನು ಟ್ರೂ ಆಗುತ್ತೆ. ಸೊ ನಮಗೆ ಬೇಕಿರೋದು ಫಾಲ್ಸ್ ಯಾವುದು ಅಂತ. ಸೊ ದೇರ್ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಆರ್ ಈಸ್ ಅನ್ ಇಂಟೆಗ್ರಲ್ ಡೊಮೈನ್, ಎಸ್ ಇಟ್ ಇಸ್ ಟ್ರೂ. ಸೆಟ್ ಮೇ ಬಿ ಫೈನೈಟ್, ಅದು ಟ್ರೂ ಇದೆ. ಆರ್ ಈಸ್ ನಾಟ್ ಎ ಫೈನೈಟ್ ರಿಂಗ್, ಎಸ್ ದಟ್ ಇಸ್ ಆಲ್ಸೋ ಟ್ರೂ. ಎನಿವೇಸ್, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ 7 - 1, ದ ಸೆಟ್ ಆಫ್ ಮೋನಿಕ್ ಇರ್ರೆಡ್ಯೂಸಿಬಲ್ ಫ್ಯಾಕ್ಟರ್ಸ್ ಓವರ್ ದ field R of real numbers is equal to monic reduce. ನಾನು ಆಲ್ರೆಡಿ ಇದನ್ನು ಒಂದು ಫಾರ್ಮಲ್ ಹೇಳಿದ್ದೆ ಅನಿಸುತ್ತೆ. P into P minus 1 divided by 2 ಸಮಥಿಂಗ್ ಫಾರ್ಮುಲಾ ಹೇಳಿದ್ದೆ ನೋಡಿ, ಲಾಸ್ಟ್ ವಿಡಿಯೋಲ್ಲಿ ಹೇಳಿದ್ದೀನಿ. ಅದನ್ನು ವಾಚ್ ಮಾಡ್ಕೊಳ್ಳಿ. ಅದಕ್ಕೆ ತಕ್ಕಂತೆ ಆನ್ಸರ್ ಹೇಳ್ಬೋದು. ಯಾವುದು ಆನ್ಸರ್ ಆಗುತ್ತೆ? ಆನ್ಸರ್ ಈಸ್ ಡಿ. ವೈ? ಬಿಕಾಸ್ 7 ಓಕೆ, ನೋಡ್ಕೊಳ್ಳಿ ಅದನ್ನು ಕೂಡ, ರೈಟ್. ಓಕೆ, ಟೋಪೋಲಜಿ ಇವೆಲ್ಲವು ಡೈರೆಕ್ಟ್ ರಿಸಲ್ಟ್ಸ್ ಇದ್ದಾವೆ ನೋಡಿ. ಇಂಟರ್ಸೆಕ್ಷನ್ ಆಫ್ ಟು ಟೋಪೋಲಜಿ ಈಸ್ ಆಲ್ವೇಸ್ ಟೋಪೋಲಜಿ. ಹಾಗಾಗಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಆಲ್ವೇಸ್ ಟೋಪೋಲಜಿ ಅಂದರೆ ಇಂಟರ್ಸೆಕ್ಷನ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಲೆಟ್ ಆರ್ ಬಿ ದ ಗಿವನ್ ಯೂಶುವಲ್ ಟೋಪೋಲಜಿ. ಇವೆಲ್ಲವೂ ಪ್ರಾಬ್ಲಮ್ ಸೇಮ್ ಆಲ್ರೆಡಿ ರಿಪೀಟ್ ಆಗಿದೆ, ಮಾಡಿಸಿದ್ದೀನಿ ನಾನು. ಓಕೆ, ಇನ್ಕ್ಲೂಡ್ಸ್ ದಿ ಬೌಂಡ್ರಿ ಪಾಯಿಂಟ್ಸ್. ಬೌಂಡ್ರಿ ಪಾಯಿಂಟ್ ಇನ್ಕ್ಲೂಡ್ ಆಗುತ್ತೆ ಅಂದರೆ ಏನು ಹೇಳಿ? ಎರಡೂ ಕಡೆ ಈಕ್ವಲ್ಸ್ ಇರಬೇಕು, ರೈಟ್. ಕನ್ಸಿಡರ್ ದ ಆರ್ಡರ್ಡ್ ಸ್ಕ್ವೇರ್. Ordered square, okay, 0, 1 cross 0, 1. Its subset is 1/n, 0. Then a closure, a bar will be equal to a itself. Okay, right. Next, which one of the following statements is not correct? Okay, every metrizable space is first countable, done. Every compact metrizable space is second countable, okay. Every separable metrizable space is second countable, done. So not correct ಅಂದ್ರೆ metrizable space is second countable ಅನ್ನೋದು ತಪ್ಪಾಗುತ್ತೆ. ಓಕೆ, ಫಸ್ಟ್ ಕೌಂಟಬಲ್ ಆಗೇ ಆಗುತ್ತೆ, ಬಟ್ ಸೆಕೆಂಡ್ ಕೌಂಟಬಲ್ ನಾಟ್ ನೆಸೆಸರಿ. ಸೊ ದಟ್ ಈಸ್ ರಾಂಗ್. ನೆಕ್ಸ್ಟ್, ಟೋಪೋಲಾಜಿಕಲ್ ಸ್ಪೇಸ್ ಇಸ್ ಪ್ಯಾರಾಕಾಂಪೌಂಡ್ ಇಫ್ ಇಟ್ ಈಸ್ ಹಾಸ್ಟ್ರಾಫ್ ಆ್ಯಂಡ್ ಇಫ್ ಏನು ಪ್ಯಾರಾಕಾಂಪ್ಯಾಕ್ಟ್ ಇನ್ ಡೆಫಿನೇಷನ್ನಿಂದ ನಾವೇನು ಆಪ್ಷನ್ ಸಿನ ಡೈರೆಕ್ಟ್ಲಿ ಟಿಕ್ ಹಾಕ್ಬೋದು. ಎವ್ರಿ ಓಪನ್ ಕವರಿಂಗ್ ಆಫ್ ಎಕ್ಸ್ ಹ್ಯಾಸ್ ಎ ಲೋಕಲಿ ಫೈನೈಟ್ ಓಪನ್ ರಿಫೈನ್ಮೆಂಟ್ ದಟ್ ಕವರ್ಸ್ ಎಕ್ಸ್. ಓಕೆ, ರೈಟ್. ಸೊ ಇಲ್ಲಿಂದ ಬಂದ್ಬಿಟ್ಟು ನಮ್ಮ ಪ್ರಾಬ್ಲಮ್ಸ್ ಆ್ಯಕ್ಚುಲಿ ಬರೋದು ನೋಡಿ. ಕ್ವೆಶ್ಚನ್ ನಂಬರ್ 41 ಏನು ಕೊಟ್ಟಿದ್ದಾರೆ? ದ ಸಿಂಗ್ಯುಲರ್ ಸೊಲ್ಯೂಷನ್ ಆಫ್. ಸಿಂಗ್ಯುಲರ್ ಸೊಲ್ಯೂಷನ್ ಹೇಳಬೇಕು. ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿದ್ದಾರೆ. x² dy by dx whole square minus dy by dx whole square plus y square minus 2xy into dy by dx minus 5 is equal to 0 ಈಸ್ ಸಿಂಗ್ಯುಲರ್ ಸೊಲ್ಯೂಷನ್. ಹೇಗೆ ಹೇಳ್ತೀರಿ? ಇದು ಯಾವುದು? ಪಿ ಡಿಸ್ಕ್ರಿಮಿನೆಂಟ್ ಮತ್ತು ಸಿ ಡಿಸ್ಕ್ರಿಮಿನೆಂಟ್ ಮೆಥಡ್ಸ್ ಓದಿದ್ದೀವಲ್ಲ, ನಾವು ಇದಕ್ಕೇನು ಯೂಸ್ ಮಾಡೋಣ? ಸಿ ಡಿಸ್ಕ್ರಿಮಿನೆಂಟ್ ಮೆಥಡ್ ಯೂಸ್ ಮಾಡೋಣ. ಸೊ ಏನು ಕೊಟ್ಟಿದ್ದಾರೆ? ಗಿವನ್, ಬರ್ಕೊಳ್ಳಿ ಅದನ್ನು ಫಸ್ಟು. x². ಎಕ್ಸಾಮಲ್ಲಿ ಗಿವನ್ನು ಅದು ಇದು ಅಂತ ಬರ್ಕೊಂಡು ಕೂತ್ಕೋಬೇಡಿ, ಅರ್ಥ ಆಯ್ತಾ? ಅಲ್ಲಿ ಟೈಮ್ ಆಗಲ್ಲ, ಇದು ಥಿಯರಿ ಎಕ್ಸಾಮ್ ಅಲ್ಲ. ಓಕೆ, y² minus 2xy dy by dx minus 5 is equal to 0. ಸೊ ಇದೇನಾಗುತ್ತೆ? ಪಿ ಡಿಸ್ಕ್ರಿಮಿನೆಂಟ್ ಅಂದರೆ ಏನು ಮಾಡ್ತೀವಿ ಹೇಳಿ? ಇಲ್ಲಿ ನಾವು dy by dxನ ಏನು ತೊಗೊತೀವಿ? p ಆ್ಯಂಡ್ x² p² minus p² plus y² minus 2xyp minus 5 is equal to 0. ಕರೆಕ್ಟಾ? ಅದೇ ತಾನೇ? dy by dxಗೆ p ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ ಅಷ್ಟೇ, ರಿಮೈನಿಂಗ್ ಹಾಗೆ ಬರ್ತಿದ್ವಿ. ನಾವು ವಾಟ್ ಹ್ಯಾಪನ್ಸ್ ಇನ್ ಸಿ ಡಿಸ್ಕ್ರಿಮಿನೆಂಟ್ ಮೆಥಡಲ್ಲಿ ಏನು ಮಾಡ್ತೀವಿ ಹೇಳಿ? ರೀಪ್ಲೇಸ್ p by c. ರೀಪ್ಲೇಸ್ p by c. ಓಕೆ, ಸೊ ಅವಾಗೇನಾಗುತ್ತೆ? ಇಲ್ಲಿ p² ಕಾಮನ್ ಮೀನ್ಸ್ c² ಕಾಮನ್ ತೆಗೆದು x² minus 1 ಮೈನಸ್ 2xy, p ಅಂದರೆ ಸಿ, y² ಐತೆ ತಾನೆ, ಅದನ್ನು ಹಾಗೆ ಬರ್ಕೊಳ್ಳಿ, ಪ್ಲಸ್ y² minus 5 is equal to 0. ರೈಟ್? ಬೈ ಸಿ ಡಿಸ್ಕ್ರಿಮಿನೆಂಟ್ ರಿಲೇಷನ್ ನಾವೇನು ಬರಿಬೋದು? b² minus 4ac is equal to 0. b² ಅಂದರೆ ಏನಾಗುತ್ತೆ ಹೇಳಿ? b² ಅಂದರೆ ಯಾವ ಟರ್ಮು? ಈ ಟರ್ಮ್ ತಾನೆ. ಸೊ ಮೈನಸ್ ಸ್ಕ್ವೇರ್ ಇಸ್ ಪ್ಲಸ್ 2² 4x² y² minus 4 ಇಂಟು a ಅಂದರೆ x² minus 1 ಇಂಟು b ಅಂದರೆ y² minus 5 is equal to 0. 4 ಕಾಮನ್ ತೆಗೆದು ಬಿಟ್ಟರೆ ಆ ಕಡೆ ಕಳಿಸಿ, ಕಾಮನ್ ತೆಗೆದು ಆ ಕಡೆ ಕಳಿಸಿ, 0 divided by 4 0. therefore what remains is x² y² minus ಇದನ್ನು ಮಲ್ಟಿಪ್ಲೈ ಮಾಡಿರಿ, x² ಇಂಟು y² ಆ್ಯಸ್ ಇಟ್ ಈಸ್ ಬರೀರಿ, x² ಇಂಟು 5 ಮೈನಸ್ 5 ಇದೆ, ಮೈನಸ್ x² minus 1 into y² minus y² minus into minus plus 5 is equal to 0. So remove the bracket, apply minus sign,
minus into minus plus minus into minus plus minus into plus minus is equal to 0. Plus minus cancel ಏನು ಉಳಿತು ಅವಾಗ y square ಈ ಕಡೆ ಇಟ್ಕೊಳ್ಳಿ 5ನ ಆ ಕಡೆ ಕಳಿಸಿ minus 5x square which is nothing but 5 is y square is equal to 5 into 1 minus x square. ಇದೆಯಾ ಆಪ್ಷನಲ್ಲಿ? Therefore option C is the right answer. Okay, right. Coming to question number 42. Question number 42 ಏನು ಹೇಳ್ತಾ ಇದೆ, if yn of x is the eigen function of wait a minute. Yes, if yn of x is the eigen function of y double dash plus lambda y is equal to 0, y of 0 is equal to y dash of pi is equal to 0 corresponding to eigen value lambda, then ಏನು ಹೇಳಿದ್ದಾರೆ, eigen function. ಓಕೆ ಐಗನ್ ಫಂಕ್ಷನ್ ನಾವು ಕಂಡುಹಿಡಬೇಕಾಗಿದೆ, ರೈಟ್? ಸೊ ಇದನ್ನು ಹೇಗೆ ಮಾಡ್ತೀರಿ? ಎಸ್, ಹೌ ವಿಲ್ ಯು ಸಾಲ್ವ್ ಇಟ್? ಲೆಟ್ ಮಿ ಜಸ್ಟ್ ಟೇಕ್ ದಿಸ್ ಶೀಟ್. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಗಿವನ್ ವೈ ಡಬಲ್ ಡ್ಯಾಶ್ ಪ್ಲಸ್ ಲ್ಯಾಂಬ್ಡಾ ತಾನೆ, ಲ್ಯಾಂಬ್ಡಾ ವೈ ಈಸ್ ಈಕ್ವಲ್ ಟು 0, ಕರೆಕ್ಟ್? ಸೊ ಎಮ್ ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಆಕ್ಸಿಲರಿ ಈಕ್ವೇಷನ್, ರೈಟ್? ಎಮ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ರೂಟ್ ಲ್ಯಾಂಬ್ಡಾ ಇಂಟು ಐ ಆಗುತ್ತೆ. ಓಕೆ ಓಕೆ, ಡನ್. ನೆಕ್ಸ್ಟ್ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನಾವು ಸಿ ಎಫ್ ಏನು ಬರ್ತೀವಿ ಹೇಳಿ, ವೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು C1 ಕಾಸ್ ರೂಟ್ ಲ್ಯಾಂಬ್ಡಾ ಎಕ್ಸ್ ಪ್ಲಸ್ C2 ಸೈನ್ ರೂಟ್ ಲ್ಯಾಂಬ್ಡಾ ಎಕ್ಸ್. ನೆಕ್ಸ್ಟ್ ವೈ ಡ್ಯಾಶ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ, ಮೈನಸ್ C1 ಕಾಸ್ ಎ ಎಕ್ಸ್ ಅಂದರೆ ಎ ಇಂಟು ಮೈನಸ್ ಸೈನ್ ತಾನೆ ಪ್ಲಸ್ C2 ರೂಟ್ ಲ್ಯಾಂಬ್ಡಾ ಕಾಸ್ root lambda x. ಹೌದಾ? ನಾವು there are the boundary conditions that are given, ಹೌದಾನೆ? ಸೊ ಏನು ಕೊಟ್ಟಿದ್ದಾರೆ ಅದನ್ನು ಯೂಸ್ ಮಾಡಿ y of 0 is equal to 0 which implies what? ಇದಕ್ಕೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಹೇಳಿ, y of 0ಗೆ 0 ಅಪ್ಲೈ ಮಾಡಿದ್ರೆ ನಮಗೆ C1 ವ್ಯಾಲ್ಯೂ ಏನು ಸಿಗುತ್ತೆ, 0 ಸಿಗುತ್ತೆ ಡೈರೆಕ್ಟ್ಲಿ. ಯಾಕೆ ಎಕ್ಸ್ ಸೈನ್ 0 ಇನ್ನೇನು 0 ಆಗುತ್ತೆ, ಈ ಟರ್ಮ್ ಫುಲ್ 0, ಕಾಸ್ 0 1 ಆಗುತ್ತೆ. C1 is equal to y of 0 which is equal to what, 0. So therefore C1 is equal to 0. ನೆಕ್ಸ್ಟ್ ಬೌಂಡ್ರಿ ಕಂಡೀಷನ್ ಏನಿದೆ, ವೈ ಡ್ಯಾಶ್ ಆಫ್ ಪೈ ಈಸ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಸೊ ವೈ ಡ್ಯಾಶ್ ಇಲ್ಲಿದೆ ತಾನೆ, ಇದಕ್ಕೆ ವೈ ಡ್ಯಾಶ್ ಆಫ್ ಪೈ ಎಕ್ಸ್ ಇರೋ ಜಾಗದಾಗ ಪೈ ಹಾಕಿದರೆ ನಿಮಗೆ ಏನು ಸಿಗುತ್ತೆ, LHS in 0 y dash of pi ಅಂದರೆ 0 ಮೈನಸ್ C1 ಟರ್ಮ್ ಸೈನ್ ಪೈ ಅಂತೂ 0 ಆಗುತ್ತೆ, ಸೊ ಲೀವ್ ಇಟ್, ಪ್ಲಸ್ C2 ಆಸ್ ಇಟ್ ಈಸ್ ರೂಟ್ ಲ್ಯಾಂಬ್ಡಾ ಕಾಸ್ ರೂಟ್ ಲ್ಯಾಂಬ್ಡಾ ಇಂಟು ಪೈ. ಅಲ್ಲಿಗೆ ನಿಮಗೇನು ಸಿಕ್ತು, ಕಾಸ್ ರೂಟ್ ಲ್ಯಾಂಬ್ಡಾ ಇಂಟು ಪೈ C2 ಇಂಟು ರೂಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಆಗುತ್ತೆ. ಅಲ್ಲಿಗೆ C2 ಅಂತೂ 0 ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ಲ? ಟ್ರಿವಿಯಲ್ ಸೊಲ್ಯೂಷನ್ ಬೇಕು ನಮಗೆ, ಅದಂತೂ 0 ಆಗ್ಲಿಕ್ಕೆ ಸಾಧ್ಯ ಇಲ್ಲ. ರೂಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ORR ಕಾಸ್ ಆಫ್ ರೂಟ್ ಲ್ಯಾಂಬ್ಡಾ ಇಂಟು ಪೈ ಈಸ್ ಈಕ್ವಲ್ ಟು 0. ಸೊ ಕಾಸ್ n ಬೈ ಈಸ್ ಈಕ್ವಲ್ ಟು 0 ಅಂದರೆ n ವ್ಯಾಲ್ಯೂ ಎಷ್ಟಿರುತ್ತೆ, 2n ಮೈನಸ್ 1 ಬೈ 2, ಎಸ್ ಓ ನೋ? ಸೊ ದೇರ್ ಫೋರ್ ಇದರಿಂದ ಲ್ಯಾಂಬ್ಡಾ ಸ್ಕ್ವೇರ್ ಮಾಡಿದ್ರೆ ಏನು ಸಿಗುತ್ತೆ, 2n ಮೈನಸ್ 1 ಬೈ 4 ಸಿಗುತ್ತೆ. ಸಾರಿ, ಹೋಲ್ ಸ್ಕ್ವೇರ್ ಅಲ್ವ, ಬೋತ್ ಸೈಡ್ ಸ್ಕ್ವೇರಿಂಗ್ ಮಾಡಿದ್ರೆ ಲ್ಯಾಂಬ್ಡಾ ಸಿಕ್ತು. ನೆಕ್ಸ್ಟು ಇಲ್ಲಿಗೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಅಗೇನ್, ರೈಟ್? ಸೊ ದೇರ್ ಫೋರ್ ಫೈನಲಿ ವೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಸಿಗುತ್ತೆ, ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೈನ್ ಆಫ್ 2n ಮೈನಸ್ 1 ಬೈ 2 ಇಂಟು ಎಕ್ಸ್, ಆ್ಯಂಡ್ ವಾಟ್ ಈಸ್ ಲ್ಯಾಂಬ್ಡಾ ಎನ್ ವ್ಯಾಲ್ಯೂ, ದಟ್ ಇಸ್ ನಥಿಂಗ್ ಬಟ್ 2n ಮೈನಸ್ 1 ಹೋಲ್ ಸ್ಕ್ವೇರ್ ಬೈ 4. ಎಲ್ಲಿದೆ ರೆಲೆವೆಂಟ್ ಇದೆಯಾ ಆಪ್ಷನ್ ಯಾವುದಾದ್ರು, ಸೈನ್ ಪ್ಲಸ್ ಸೈನ್ ಬರಬೇಕು, ಇಲ್ಲಿದೆ ನೋಡಿ, ನೋ ಲ್ಯಾಂಬ್ಡಾ ಅಂತ ಬರ್ತಿದೆ, ಇದು ಆಪ್ಷನ್ ಡಿ ಅಲ್ಲಿ ನಿಮಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ, ರೈಟ್? ಸೊ ಕಮೆಂಟ್ ಕ್ವಶನ್ ನಂಬರ್ 43, ದಿಸ್ ಇಸ್ ರಿಪೀಟೆಡ್. ಇದು ನಿಮ್ಮ ಯಾವುದು ಲಾಸ್ಟ್ ಇಯರ್ ನಾನು ಯಾವುದು ಮಾಡಿಸ್ದೆ, ಈಗ 2020 ಮಾಡಿಸಿದ್ದೀನಲ್ಲ, ಅದರಲ್ಲಿ ಕ್ವಶನ್ ನಂಬರ್ 51, ರೈಟ್? ರಿಪೀಟೆಡ್ ಕ್ವಶನ್ ದಟ್ ಈಸ್, ಆ್ಯಂಡ್ ಡೈರೆಕ್ಟ್ ರಿಸಲ್ಟ್ ಅದು ಆ್ಯಕ್ಚುಲಿ. ನೆಕ್ಸ್ಟ್ ದ ಆರ್ಥೋಗೋನಲ್ ಟ್ರಾಜೆಕ್ಟರಿ ಆಫ್ ದ ಸೆಟ್ ಆಫ್ ಪ್ಯಾರಾಬೋಲಾ ಎಕ್ಸ್ ವೈ ಇಸ್ ಈಕ್ವಲ್ ಟು ಎ ಈಸ್, ಏನಾಗುತ್ತೆ ಆರ್ಥೋಗೋನಲ್ ಟ್ರಾಜೆಕ್ಟರಿ ಅಂದರೆ? ಆರ್ಥೋಗೋನಲ್ ಟ್ರಾಜೆಕ್ಟರಿ ಅಂದರೆ ಮೀನಿಂಗ್ ಏನು? ಫಸ್ಟ್ ಆಫ್ ಆಲ್ ಆರ್ಥೋಗೋನಲ್ ಟ್ರಾಜೆಕ್ಟರಿ ಮೀನ್ಸ್ ದಿ ಪ್ರಾಡಕ್ಟ್ ಆಫ್ ದ ಸ್ಲೋಪ್ಸ್. ನಾವೇನು ಎರಡು ಕರ್ವಿಗೆ ಸ್ಲೋಪ್ಸ್ ತೊಗೊತೀವಲ್ಲ, ಆ ಸ್ಲೋಪಿಂದು ಪ್ರಾಡಕ್ಟ್ ಕೂಡ ನಮಗೇನಾಗಬೇಕು, ಏನಾಗಬೇಕು ಹೇಳಿ, M1 ಇಂಟು M2 ನಾನು ತೊಗೊಂಡ್ರೆ, ಒಂದು ಸ್ಲೋಪ್ M1 ಇನ್ನೊಂದು M2 ತೊಗೊಂಡ್ರೆ -1 ಬರಬೇಕು ನನಗೆ, ರೈಟ್? ಸೊ ಆ ಥರ ಚೆಕ್ ಮಾಡಬೇಕು. ಈಗ ನೀವೇನು ಮಾಡಿ, ಆಪ್ಷನ್ಸಲ್ಲಿ ಇರುವುದನ್ನು ಸೂಟ್ ಮಾಡ್ಕೊತ ಹೋಗಿ. ಯಾವುದಕ್ಕೆ ಎಕ್ಸ್ ವೈ ಇಸ್ ಈಕ್ವಲ್ ಟು ಎನ ಇದ್ರದ್ದು ಫಸ್ಟ್ ಕಂಡುಹಿಡಿರಿ. ಎಕ್ಸ್ ವೈ ಇಸ್ ಈಕ್ವಲ್ ಟು ಎ, ಈ ಕರ್ವಿಂದು ಸ್ಲೋಪ್ ಅಂದರೆ ಏನು, ಡಿ ವೈ ಬೈ ಡಿ ಎಕ್ಸ್ ತಾನೆ. ಸೊ ಡಿ ವೈ ಬೈ ಡಿ ಎಕ್ಸ್ ಬೇಕು ಅಂದರೆ ಏನು ಮಾಡಿ, ಡಿಫ್ರೆನ್ಷಿಯೇಟ್ ಮಾಡಿರಿ. ಸೊ ಪ್ರಾಡಕ್ಟ್ ರೂಲ್ ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು ಡಿ ಎಕ್ಸ್ ಬೈ ಡಿ ಎಕ್ಸ್ ಇನ್ನೇನು 1 ಆಗುತ್ತೆ, ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್, ಸೊ 0.
ಈಗ ನನಗೆ ಇದರಿಂದ dy by dx ಬೇಕು. dy by dx is equal to minus y divided by x. ಕರೆಕ್ಟಾ? ರೈಟ್. ಸೊ ದಟ್ ಈಸ್ ದಿ ಸ್ಲೋಪ್ ಆಫ್ ದಿಸ್ ಕರ್ವ್. ಸೊ ಯಾವ ಕರ್ವಿಗೆ ಸ್ಲೋಪು ಇದನ್ನು ನಾನು ಮಲ್ಟಿಪ್ಲೈ ಮಾಡಿದ್ರೆ -1 ಬರ್ತಾ ಇದೆ ಅಂತ ಮ್ಯಾಚ್ ಮಾಡ್ಕೊಳ್ಳಿ. ಅದೇ ನಿಮ್ಮ ಏನಾಗುತ್ತೆ ಆರ್ಥೋಗೋನಲ್ ಟ್ರಾಜೆಕ್ಟ್ರಿ ಕರ್ವ್ ಆಗುತ್ತೆ. ಓಕೆ. ಸೊ ಆಪ್ಷನ್ ಎ ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, x² - y². x² ಅಂದರೆ 2x ಡಿಫ್ರೆನ್ಷಿಯೇಟ್ ಮಾಡಿದಾಗ ನೆಕ್ಸ್ಟ್ 2y y ಡ್ಯಾಶ್ ಈಸ್ ಈಕ್ವಲ್ ಟು 0. ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೆ ನಾನು. ರೈಟ್. ಸೊ 2 ಇನ್ನೇನು ಆ ಕಡೆ ಕಳಿಸ್ಬೋದು ನಾವು. ನೆಕ್ಸ್ಟ್ ಏನು ಉಳಿತು, x ಮೈನಸ್ y ಇಂಟು y ಡ್ಯಾಶ್, ಅದನ್ನು ಆ ಕಡೆ ಕಳಿಸಿದ್ರೆ x ಈಸ್ ಈಕ್ವಲ್ ಟು y ಇಂಟು y ಡ್ಯಾಶ್. y ಡ್ಯಾಶ್ ಈಸ್ ಈಕ್ವಲ್ ಟು x ಬೈ y. ಕರೆಕ್ಟಾ? ಈಗ m1 ಇಂಟು m2 ಮಾಡಿರಿ. ಅಂದರೆ ಸ್ಲೋಪ್ 1 ಏನಿದೆ y ಮೈನಸ್ y ಬೈ x ಇಂಟು ಸ್ಲೋಪ್ 2 ಏನು ಬಂತು x ಬೈ y. x ಕ್ಯಾನ್ಸಲ್, y ಕ್ಯಾನ್ಸಲ್, ಮೈನಸ್ ಉಳಿತು, -1 ಸ್ಯಾಟಿಸ್ಫೈ ಆಗ್ತಾ ಇದೆ. ಬೇರೆವು ನೀವೇ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಲೆಟ್ ಮಿ ಡೂ ಇಟ್. x ಮೈನಸ್ y² ಡಿಫ್ರೆನ್ಷಿಯೇಟ್ ಮಾಡಿ ಏನು ಸಿಗುತ್ತೆ? ಡಿಫ್ರೆನ್ಷಿಯೇಟ್ ಯಾಕೆ ಮಾಡ್ತಾ ಇದ್ದೀವಿ? dy ಬೈ dx ಸ್ಲೋಪು. ಸೊ dy ಬೈ dx ಬೇಕು ನಮಗೆ ಇಲ್ಲಿ ಅಂತಂದರೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸಿಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ 1 ಮೈನಸ್ y²ಗೆ 2y y ಡ್ಯಾಶ್ ವಿಚ್ ಇಸ್ ಈಕ್ವಲ್ ಟು 0. ಸೊ y ಡ್ಯಾಶ್ ಏನು ಸಿಗುತ್ತೆ ಇಲ್ಲಿ? ಈ ಕಡೆ ಕಳಿಸಿದ್ರೆ 1 ಉಳಿಯುತ್ತೆ ಡಿವೈಡೆಡ್ ಬೈ 2y ವಿಚ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್ ಟು ಬಿ ಈಕ್ವಲ್ ಟು m2. ಯಾಕೆ? ನಾಟ್ ಈಕ್ವಲ್ ಟು -1 ಬರುತ್ತೆ ಅಲ್ಲಿ ಪ್ರಾಡಕ್ಟು. ಹೌದಾ? ನೆಕ್ಸ್ಟ್ ಆಪ್ಷನ್ ಸಿನ ಚೆಕ್ ಮಾಡಿದ್ರೆ x² ಅಂದರೆ 2x ಮೈನಸ್ y ಡ್ಯಾಶ್ ಈಸ್ ಈಕ್ವಲ್ ಟು 0. ನಾಟ್ ಪಾಸಿಬಲ್. y ಡ್ಯಾಶ್ ಈಸ್ ಈಕ್ವಲ್ ಟು 2x ಬರುತ್ತೆ. m1 ಇಂಟು m2 ಮಾಡಿದಾಗ -1 ಬರಬೇಕು, ಬರೋಲ್ಲ, ಪಾಸಿಬಲ್ ಇಲ್ಲ, ಡೈರೆಕ್ಟ್ ನೋಡಿ ಇರ್ಬೋದು. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ 2x 2y y ಡ್ಯಾಶ್ ಈಸ್ ಈಕ್ವಲ್ ಟು 0. ಇದೇನು ಬರುತ್ತೆ? y ಡ್ಯಾಶ್ ಈಸ್ ಈಕ್ವಲ್ ಟು ಮೈನಸ್ y ಬೈ x ಬರುತ್ತೆ. ಚೆಕ್ ಮಾಡಿ ಇದನ್ನು ಕೂಡ. m1 ಇಂಟು m2, m1 ಅಂದರೆ ಮೈನಸ್ y ಬೈ x ಇಂಟು ಇದು ಕೂಡ ಮೈನಸ್ y ಬೈ x, ಮೈನಸ್ ಇಂಟು ಮೈನಸ್ ಪ್ಲಸ್ y ಇಂಟು y² ಬೈ x² ನಾಟ್ ಈಕ್ವಲ್ ಟು -1. ಸೊ ದಿಸ್ ಇಸ್ ಆಲ್ಸೋ ನಾಟ್ ದ ಆರ್ಥೋಗೋನಲ್ ಟ್ರಾಜೆಕ್ಟರಿ ಫಾರ್ ದ ಸೆಟ್ ಆಫ್ ದಿ ಪ್ಯಾರಾಬೋಲಾ. ಹೌದಾ? ಸೊ ಹಾಗಾಗಿ ಯಾವ್ದು ಸ್ಯಾಟಿಸ್ಫೈ ಮಾಡ್ತಾ ಇದೆ? ಆಪ್ಷನ್ ಎ. ರೈಟ್. ಕಮಿಂಗ್ ಟು ಕ್ವಶನ್ ನಂಬರ್ 45 ಏನಾಗುತ್ತೆ? ಲೆಟ್ y of a comma b be a solution of xy dash plus 2y is equal to 4x square y comma y of a is equal to b ಇದೆ. then which of the following is true? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಐ ಹ್ಯಾವ್ ಥ್ರೋಟ್ ಪ್ರಾಬ್ಲಮ್. ರೈಟ್. ಸೊ ಕ್ವಶನ್ ನಂಬರ್ 45. ಕ್ವಶನ್ ನಂಬರ್ 45 ಏನು ಬರುತ್ತೆ? ಕೊಟ್ಟಿರುವಂಥ ಈ ಕ್ವಶನ್ ಏನಿದೆ, ಎಕ್ಸ್ ವೈ ಡ್ಯಾಶ್ ಪ್ಲಸ್ 2y is equal to 4x square. Divide the whole differential equation by x, then what you get? 2 into y by x is equal to 4x. ಡಿವೈಡ್ ಇತ್ತಲ್ಲ, ಅದು ಒಂದು ಕ್ಯಾನ್ಸಲ್ ಆಗುತ್ತೆ ಇಲ್ಲಿಗೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಸಿಂಪಲ್ ಇದೆ. ಫಸ್ಟ್ ಆರ್ಡರ್ ಓಡಿ ಅಂದರೆ ಪಿ ವ್ಯಾಲ್ಯೂ ಇಲ್ಲಿ ಏನು ಕಂಪೇರ್ ಮಾಡ್ತೀರಾ? y coefficient. q value is nothing but 4x. So how do you find the integration factor? e to the power of p dx ತಾನೆ. ಸೊ p ಅಂದರೆ 2 by x, ನಥಿಂಗ್ ಬಟ್ 2 log x. ಹೌದಾ? ಯಾಕೆ ಹೇಳಿ? 2 ಕಾನ್ಸ್ಟೆಂಟು ಹೊರಗೆ ತೆಗಿತೀರಾ. ಇಲ್ಲಿ 2 by x ಇದ್ದರೆ 2 ಕಾನ್ಸ್ಟೆಂಟ್ ಹೊರಗೆ ತೆಗಿತೀರಾ. ನೆಕ್ಸ್ಟ್ 1 by x ಗೆ ಇಂಟಿಗ್ರೇಷನ್ log x. ನೆಕ್ಸ್ಟ್ ಇದನ್ನು ಇಲ್ಲಿ ಪವರಿಗೆ ಕಳಿಸಿದ್ರೆ log e ಕ್ಯಾನ್ಸಲ್ ಆದರೆ x² is the integration factor. So what is the solution? y into integration factor is equal to integration of q into integration factor into dx plus c. So y into x² is equal to integration of q ಅಂದರೆ ಎಷ್ಟು? 4x into integration factor x² dx ಆಗುತ್ತೆ. ಸೊ ಇದೇನಾಗುತ್ತೆ? x³ ಇಂಟಿಗ್ರೇಷನ್ ಏನು? y into x². x³ ಇಂಟಿಗ್ರೇಷನ್ ಈಸ್ x ಪವರ್ 4 ಡಿವೈಡೆಡ್ ಬೈ 4 ಆಗುತ್ತೆ. 4 ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ, ಪ್ಲಸ್ ಸಿ. x² ಡಿವೈಡ್ ಮಾಡಿಬಿಟ್ರೆ ಏನು ಸಿಗುತ್ತೆ? y ಈಸ್ ಈಕ್ವಲ್ ಟು x² ಪ್ಲಸ್ ಸಿ ಇಂಟು x ಪವರ್ -3. ದಿಸ್ ಇಸ್ ದಿ ಸೊಲ್ಯೂಷನ್. ಹೌದಾ? ಆ್ಯಂಡ್ ಫಸ್ಟ್ ಆರ್ಡರ್ ODEಗೆ ನಮಗೆ ಗೊತ್ತು y ಆಫ್ a ಕಾಮ b ಈಸ್ ಈಕ್ವಲ್ ಟು ವಾಟ್? x² ಪ್ಲಸ್ ಇದನ್ನು y ಆಫ್ a ಈಸ್ ಈಕ್ವಲ್ ಟು p ಕಂಡೀಷನ್ ಅಪ್ಲೈ ಮಾಡಿದಾಗ ಏನು ಸಿಗುತ್ತೆ ನಮಗೆ? b ಮೈನಸ್ a². ಇದು ನೀವೇ ಮಾಡ್ಕೊಳ್ಳಿ. ಓಕೆ, ಈ ಥರ ಸಿಗುತ್ತೆ. ಇದನ್ನು ನೀವೇನು ಮಾಡಿ ಗಿವನ್ ಆಪ್ಷನ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ, ಸ್ಯಾಟಿಸ್ಫೈ ಆಗುತ್ತೋ ಇಲ್ಲ ಅಂತ. ಎ ಫಸ್ಟ್ ಒಂದು ಏನಾಗುತ್ತೆ? y ಆಫ್ 1 ಕಾಮ 2. ಹೌದಾ? 1 ಕಾಮ 2 ಪ್ಲಸ್ y ಆಫ್ 1 ಕಾಮ 2 1 ಕಾಮ 1 ಅದು ಆ್ಯಕ್ಚುಲಿ 1 ಕಾಮ 1. ಓಕೆ, ಸೊ y ಆಫ್ 1 ಕಾಮ 2 ಅಂದರೆ ಏನಾಗುತ್ತೆ?
ಬಿಗೆ 2, ವೈಗೆ ಅಲ್ಲ ಎಗೆ 1 ಅಪ್ಲೈ ಮಾಡಿದ್ರೆ ಏನಾಗುತ್ತೆ? 2 - 1 1. ಅಗೇನ್ ಎ ವ್ಯಾಲ್ಯೂ ಈಸ್ 1/x². x² ಪ್ಲಸ್ ಇದು ಸ್ಟ್ಯಾಂಡರ್ಡ್ ಇಕ್ವೇಷನ್. ಇದರಲ್ಲಿ ನೀವು ಏನು ಮಾಡಬೇಕು? ಸಬ್ಸ್ಟಿಟ್ಯೂಟ್ ಮಾಡಬೇಕು. 1 ಮತ್ತು 2, ಎ ಇರೋ ಕಡೆ 1, ಬಿ ಇರೋ ಕಡೆ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಷ್ಟು ಸಿಗುತ್ತೆ. ಪ್ಲಸ್ 1, 1 ಮಾಡಿದ್ರೆ 1 - 1 0, ಈ ಟರ್ಮೇ ಹೋಗ್ಬಿಡುತ್ತೆ, ಬರೀ x² ಉಳಿಯುತ್ತೆ. ಕರೆಕ್ಟಾ? ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೇನು ಸಿಗುತ್ತೆ? ಇದಿರೋದು ಪ್ಲಸ್ ಆರ್ ಮೈನಸ್ ಅಲ್ವಾ? ಪ್ಲಸ್ ಆರ್ ಮೈನಸ್. ಸೊ ಒಂದು ಟೈಮ್ ಪ್ಲಸ್ ತೊಗೊಂಡ್ರೆ ನಮಗೇನು ಸಿಗುತ್ತೆ? ಪ್ಲಸ್ ತೊಗೊಂಡ್ಬಿಟ್ರೆ x² + x² 2x². 2x² + 1/x² ಸಿಗುತ್ತೆ. ಮೈನಸ್ ತೊಗೊಂಡ್ಬಿಟ್ರೆ ಏನಾಗುತ್ತೆ? x² - x² ಕ್ಯಾನ್ಸಲ್ ಆಗಿ ಬರೀ 1/x². ಸೊ ಎರಡೂ ಕೇಸಲ್ಲಿ ಇದೇನಾಗ್ತಿದೆ? ಅನ್ಬೌಂಡೆಡ್, ಬಟ್ ಅವ್ರು ಕೊಟ್ಟಿರೋದೇನು? ಬೌಂಡೆಡ್. ಓಕೆ, ಸೊ ದೇರ್ಫೋರ್ ಆಪ್ಷನ್ ಎ ಡಿಸ್ಕಾರ್ಡ್. ಕಮಿಂಗ್ ಟು ಆಪ್ಷನ್ ಬಿ, y of 1, 2 into y of 1, 2 ಅಂದರೆ x² + 1/x² ಇಂಟು 1, 1 ಅಂದರೆ ಏನು? x² ಈಸ್ ಈಕ್ವಲ್ ಟು y 1, 1 ಹೋಲ್ ಸ್ಕ್ವೇರ್ ಅಂದರೆ ಎಷ್ಟು? x⁴ ಪ್ಲಸ್ ಏನಿದೆ? 1 ಇದೆ. ಇದನ್ನು ಏನು ಮಾಡ್ತೀರಾ? LCM ತೊಗೊಳ್ಳಿ. x² ಇಂಟು x² ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ x² ಇಂಟು x² ಈಸ್ ಈಕ್ವಲ್ ಟು ಏನಾಗುತ್ತೆ? x² ಕ್ಯಾನ್ಸಲ್ ಆದರೆ ಸೇಮ್ ಆಗ್ತಾ ಇದೆ. ಸೊ ದೇರ್ಫೋರ್ ಆಪ್ಷನ್ ಬಿ ಸ್ಯಾಟಿಸ್ಫೈಸ್ ದಿಸ್. ಕ್ವೆಶ್ಚನ್ ನಂಬರ್ 45. ಇನ್ನು ರಿಮೈನಿಂಗ್ ಆಪ್ಷನ್ಸ್ನ ನೀವೇ ಚೆಕ್ ಮಾಡ್ಕೊಳ್ಳಿ, ಈಸಿ ಇದೆ. ಓಕೆ, ಲೆಟ್ ಮಿ ಟೇಕ್ ದ ಅದರ್ ಶೀಟ್. ಕ್ವೆಶ್ಚನ್ ನಂಬರ್ 46. ಕ್ವೆಶ್ಚನ್ ನಂಬರ್ 46 ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ದ ಕಂಪ್ಲೀಟ್ ಇಂಟೆಗ್ರಲ್ ಆಫ್ ದ PDE ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಇಂಟೆಗ್ರಲ್ ಆಫ್ ದ PDEನ ನಾವು ಕಂಡುಹಿಡಬೇಕಾಗಿದೆ. z = px + qy + p² + q². ಸೊ ಇದು ಏನು ಪೆನ್ನು ಪೇಪರು ಬೇಕಾಗಿಲ್ಲ, ಯಾಕೆ ಹೇಳಿ? ಇದಕ್ಕೆ ನಾವು ಡೈರೆಕ್ಟ್ಲಿ ಯಾವ್ದು ಅಪ್ಲೈ ಮಾಡ್ತೀವಿ? ಕ್ಲೈರಾಡ್ಸ್ ಫಾರ್ಮ್ ತಾನೇ ಇದು. ಕ್ಲೈರಾಡ್ಸ್ ಫಾರ್ಮ್ ಏನು ಹೇಳುತ್ತೆ ಹೇಳಿ? ಕ್ಲೈರಾಡ್ಸ್ ಫಾರ್ಮ್ is z = px + qy ಪ್ಲಸ್ f ಆಫ್ ಇನ್ ಟರ್ಮ್ಸ್ ಆಫ್ p, q ಇರಬೇಕು. ಕರೆಕ್ಟಾ? ಇಲ್ಲಿ ಇದೆ ತಾನೆ px qy p² + q². ಇಲ್ಲಿ ನಮಗೆ ಏನು ಮಾಡಿದ್ದಾರೆ? a ಮತ್ತು b ಅಲ್ಲಿ ಕೊಟ್ಟಿರೋದ್ರಿಂದ replace p with a and q with b. then what do you get? ax + by plus f of p ಅಂದರೆ a² + b². ಎಲ್ಲಿದೆ? ಆಪ್ಷನ್ ಡಿ is the right answer for this particular question. Okay, so that's direct Clairaut forms. Okay, right, coming to question number 47. The partial differential equation of all planes which are at constant distance a from the origin is ಏನಾಗುತ್ತೆ? PDE equation. The equation of above family of planes ಏನಾಗುತ್ತೆ ಹೇಳಿ? Above family of planes will be what? Given by ax + by + cz is equal to ಏನು? k into square root of a² + b² + c². ಇದೆ ತಾನೆ ಫ್ಯಾಮಿಲಿ ಆಫ್ ಕರ್ವ್ಸ್ಗೆ ಈಕ್ವೇಷನ್. ಫ್ಯಾಮಿಲಿ ಆಫ್ ಪ್ಲೇನ್ಸ್ಗೆ. ಸೊ ಡಿಫ್ರೆನ್ಷಿಯೇಟ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನು ಸಿಗುತ್ತೆ? ನಮಗೆ ರಿಸಲ್ಟ್ ಸಿಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಡೂ ಇಟ್, ಡೆರಿವೇಟಿವ್. ಸೊ ಡಿನೋಟ್ ದ ಪಾರ್ಷಿಯಲ್ ಡೆರಿವೇಟಿವ್ ಆಫ್ z ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಂಡ್ ವೈ ಆಸ್ p and q. ಹೌದಾ? ಸೊ ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು y ಇರೋದಕ್ಕೆ ನಾವೇನು ಮಾಡ್ತೀವಿ? p ಇಂದ ರೆಪ್ರೆಸೆಂಟ್ ಮಾಡ್ತೀವಿ, x ಇರೋದಕ್ಕೆ ಆ್ಯಂಡ್ y ಇದ್ರೆ q. ಓಕೆ, ಸೊ ದೆನ್ ಫೈನಲಿ ಈಕ್ವೇಷನ್ಸ್ ಏನು ಸಿಗುತ್ತೆ ನಿಮಗೆ ಅವಾಗ? a + cp = 0 ಆ್ಯಂಡ್ b + cq = 0 ಸಿಗುತ್ತೆ. ಸೊ ರಿಪ್ಲೇಸಿಂಗ್ ಫಾರ್ a ಆ್ಯಂಡ್ b ನಮಗೇನು ಸಿಗ್ಬೋದು? a ಮತ್ತು bನ ಸ್ವಲ್ಪ ರಿಪ್ಲೇಸ್ ಮಾಡಿ ಆಲ್ಟರ್ ಮಾಡಿದ್ರೆ ನಮಗೇನು ಸಿಗುತ್ತೆ? a ಅಂದರೆ ಏನು? ಇದು ತಾನೆ ಆ ಕಡೆ ಕಳಿಸಿದ್ರೆ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಡೂ ಇಟ್ ಮೈನಸ್ p ಇಂಟು ಎಕ್ಸ್ ಸಿ ಇದೆ, ಪಿ ಎಕ್ಸ್ ಪೇರಿಂಗ್ ಮಾಡಿ ನೀಟಾಗೆ, ಪ್ಲಸ್ ಮೈನಸ್ q ಇಂಟು ವೈ ಇಂಟು ಸಿ ಪ್ಲಸ್ ಸಿ ಝೆಡ್. ಕರೆಕ್ಟ್ ಇದೆಯಾ? ಇಸ್ ಈಕ್ವಲ್ ಟು ಕೆ ಇಂಟು ಸಿ ಇಂಟು a² ಅಂದರೆ ಏನು? ಸಿ ಪಿ ಇತ್ತಲ್ಲ ತಾನೆ. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್? ಮೈನಸ್ ಸಿ ಪಿ ಈ ಕಡೆ ಹೋದಾಗ ಎ ಇಸ್ ಈಕ್ವಲ್ ಟು, ಸೊ a² ತಾನೇ ಇಲ್ಲಿರೋದು. ಸೊ ಮೈನಸ್ ಸ್ಕ್ವೇರ್ ಅಂದರೆ ಪ್ಲಸ್ಸು, ಸಿ ಪಿ ಸ್ಕ್ವೇರ್ ಅಂದರೆ c² p². ಕರೆಕ್ಟಾ? ಸೊ ಅಲ್ಲಿಗೆ ಸಿ ಹೊರಗೆ ತೆಗ್ದಿದ್ದೀನಿ, ಯಾಕಂದರೆ ಎಲ್ಲ ಟರ್ಮ್ಸಲ್ಲೂ ಸಿಗುತ್ತೆ. ಬಿ ಅಂದರೆ ಏನಿದೆ? ಮೈನಸ್ ಕ್ಯೂ ಸಿ, ಸೊ q² c² ಟರ್ಮ್ ಹೊರಗೆ, ಪ್ಲಸ್ ವಾಟ್? ಪ್ಲಸ್ c² ಇತ್ತು, ಆಲ್ರೆಡಿ ಕಾಮನ್ ತೆಗೆದಿದ್ದೀವಿ, 1 ಅಷ್ಟೇ ಉಳ್ಕೊಳುತ್ತೆ. ಕರೆಕ್ಟ್ ಇದೆಯಾ ಇದು? ಸೊ ಡಿವೈಡ್ ದಿಸ್ ಒನ್ ಹೋಲ್ ಬೈ ಏನು ಕಾಮನ್ ಇದೆ? ಸಿ ತಾನೆ. ಸೊ ಸಿಯಿಂದ ಡಿವೈಡ್ ಮಾಡಿಬಿಟ್ರೆ ಏನು ಉಳಿಯುತ್ತೆ? ಮೈನಸ್ ಪಿ ಎಕ್ಸ್ ಪ್ಲಸ್
ಪ್ಲಸ್ ಮೈನಸ್ ಕ್ಯೂ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ಕೆ ಇಂಟು ಸ್ಕ್ವೇರ್ ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 1 ಇದು ಇನ್ ಟರ್ಮ್ಸ್ ಆಫ್ ಝೆಡ್ ಕೊಟ್ಟಿದ್ದಾರಲ್ಲ. ಸೊ ಝೆಡ್ ಈ ಕಡೆ ಇಟ್ಕೊಳ್ಳಿ, ಬೇರೆ ಎಲ್ಲ ಆ ಕಡೆ ಕಳಿಸಿ. ಪಿ ಎಕ್ಸ್ ಪ್ಲಸ್ ಕ್ಯೂ ವೈ ಪ್ಲಸ್ ಕೆ ಇಂಟು ಸ್ಕ್ವೇರ್ ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಪ್ಲಸ್ 1. ಆಲ್ ರೈಟ್, ಸೊ ದಿಸ್ ಇಸ್ ದಿ ಆಪ್ಷನ್. ಇದೆಯಾ ಎಲ್ಲಾದರೂ? ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 47. Right, coming to question number 48, the general solution of the PDE yxp minus y square q plus 2xyq minus 2xz is equal to 0, where p is equal to dou z by dou x, q is equal to dou z by dou y is ಏನಾಗುತ್ತೆ? ಸಾಲ್ವ್ ಮಾಡ್ತೀರಾ ಅದನ್ನು ನೀವೇ? ಯಾವ ಫಾರ್ಮಲ್ಲಿ ಇದೆ ನೋಡಿ, p ಇಂಟು ಪಿ ಕ್ಯೂ ಇಂಟು ಕ್ಯೂ ಫಾರ್ಮ್, ಹೌದಾ? ಈಸ್ ಈಕ್ವಲ್ ಟು ಸಮ್ ಆರ್ ವ್ಯಾಲ್ಯೂ. ಮಾಡ್ಬೋದಲ್ಲ ಇದನ್ನು? ಹೇಗೆ ಮಾಡ್ತೀರಿ? ನಾನೇ ಮಾಡಿಬಿಡ್ತೀನಿ. ಸೊ ವೈ ಎಕ್ಸ್ ಪಿ ಪ್ಲಸ್ ಡೈರೆಕ್ಟ್ಲಿ ಪಿ ಇಂಟು ಪಿ ಆಯಿತು. ಕ್ಯೂ ಟರ್ಮ್ಸ್ ಎಲ್ಲ ಒಂದು ಕಡೆ ಕಾನ್ಸ್ಟೆಂಟ್ ತೊಗೊಳ್ಳಿ. ಸೊ ಅಲ್ಲಿಗೆ 2xy ಮೈನಸ್ ವೈ ಸ್ಕ್ವೇರ್ ಇಂಟು ಕ್ಯೂ ಈಸ್ ಈಕ್ವಲ್ ಟು 2xz. ಯಾವುದೇಳಿ? ಪಿ ಇಂಟು ಪಿ ಕ್ಯೂ ಇಂಟು ಕ್ಯೂ ಆರ್. ಅದೇ ಫಾರ್ಮ್ ತಾನೇ ಇರೋದು. ಸೊ ಪಿ ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ? ವೈ ಎಕ್ಸ್. ಕ್ಯೂ ಈಸ್ ಈಕ್ವಲ್ ಟು ಏನಿದೆ? 2xy ಮೈನಸ್ ವೈ ಸ್ಕ್ವೇರ್. ಆರ್ ಈಸ್ ಈಕ್ವಲ್ ಟು ಏನಿದೆ? 2xz. ಸೊ ಫಾರ್ ದಿಸ್ ದ ಆಕ್ಸಿಲರಿ ಇಕ್ವೇಷನ್ ಏನಾಗುತ್ತೆ ಹೇಳಿ? dx by p ಅಂದರೆ yx, dy by q nothing but 2xy minus y square which is equal to dz by r, that is nothing but 2xz. ಕರೆಕ್ಟ್ ಇದೆಯಾ? ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? ಒಂದೊಂದೇ ರಿಲೇಷನ್ಸ್ನ ಸಾಲ್ವ್ ಮಾಡ್ಕೊತ ಹೋಗಿ. ಅಲ್ಲಿಗೆ dx by yx is equal to dy by 2xy ಮೈನಸ್ ವೈ ಸ್ಕ್ವೇರ್ ಅಂತ ತಗೊಂಡ್ರೆ ಇಲ್ಲಿ ನಾನು y ಕಾಮನ್ ತೆಗಿತೀನಿ. ಕಾಮನ್ ತೆಗೆದ್ರೆ ಏನಾಗುತ್ತೆ? y ಇಲ್ಲೊಂದು y ಕ್ಯಾನ್ಸಲ್ ಆಗುತ್ತಾ? ಸೊ ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ ನಿಮಗೆ? dx ಡಿವೈಡೆಡ್ ಬೈ x ಇಸ್ ಈಕ್ವಲ್ ಟು dy 2x ಮೈನಸ್ y ಅಷ್ಟೇ ಉಳಿಯುತ್ತೆ, y ಸ್ಕ್ವೇರ್ ಅಲ್ಲ, y ಕಾಮನ್ ತೆಗೆದಿರ್ತೀವಲ್ಲ. ರೈಟ್, ಸೊ ಹೌ ಡು ಯು ಸಿಂಪ್ಲಿಫೈ? ಕ್ರಾಸ್ ಮಲ್ಟಿಪ್ಲೈ. 2x is equal to 2x minus y into dx is equal to x into dy. You integrate this thing. How do you integrate it? 2x into dx ಹಂಗೆ ಇರಲಿ, ಮೈನಸ್ ವೈ ಡಿ ಎಕ್ಸ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? ಎಕ್ಸ್ ಡಿ ವೈಗೆ ಪ್ಲಸ್ ವೈ ಡಿ ಎಕ್ಸ್ ಆಗುತ್ತೆ, ಹೌದು ತಾನೆ? ಇಂಟಿಗ್ರೇಟ್ ಮಾಡಿದ್ರೆ ದಿಸ್ ಇಸ್ ಪ್ರಾಡಕ್ಟ್ ರೂಲ್, ರೈಟ್? ಆ್ಯಂಡ್ 2xಗೆ ಎಕ್ಸ್ ಸ್ಕ್ವೇರ್ ಬೈ 2 ಬರುತ್ತೆ, 2 ಗೆಟ್ ಕ್ಯಾನ್ಸಲ್. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ದಿಸ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವೈ ತಾನೆ? ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಕ್ಯಾನ್ಸಲ್ ಆಗಿ ಎಕ್ಸ್ ವೈ ಅಷ್ಟೇ ಉಳಿಯುತ್ತೆ, plus c1. Therefore, what is the value? c1 is equal to x square minus xy. Okay, so this is the answer. Option ಇದೆಯಲ್ಲಾದರೂ c1 is equal to x square minus ಇದೇನು ಮಾಡಬೇಕು? z is equal to ಫುಲ್ ಮಾಡಬೇಕಲ್ಲ. ರೈಟ್, ಇದನ್ನ ಹೇಗೆ ಮಾಡ್ತೀರಾ? ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಒಂದು ನಿಮಿಷ ಇರಿ. ಲೆಟ್ ಮಿ ಜಸ್ಟ್ ಟೇಕ್ ದ ಶೀಟ್. ಓಕೆ, ಇಲ್ಲಿ ನೋಡಿ y ಈಸ್ ಈಕ್ವಲ್ ಟು ಎಷ್ಟು ಸಿಕ್ತು ನಮಗೆ? ಅಲ್ಲ, c1 ಈಸ್ ಈಕ್ವಲ್ ಟು ಎಷ್ಟು ಸಿಕ್ತು? ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸಿಕ್ಕಿದ್ದು, ರೈಟ್? ಸೊ ನೆಕ್ಸ್ಟ್ ರಿಲೇಷನ್ ಯೂಸ್ ಮಾಡಿ dx ಬೈ ವೈ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ಇಷ್ಟ ಆಗಿತ್ತಲ್ಲ, ಇದು ಕಂಟಿನ್ಯೂಷನ್ ಮಾಡ್ತಾ ಇದ್ದೀವಿ. dx ಬೈ ಎಲ್ಲಿದೆ? ವೈ ಎಕ್ಸ್ ಒಂದು ರಿಲೇಷನ್ ಆಗಿತ್ತು ಯೂಸು, ಇನ್ನೊಂದು ಇದನ್ನು ಯೂಸ್ ಮಾಡೋಣ. yx is equal to dz by 2xz, right? So what do you get? dx divided by yx ಅಂದ ತಕ್ಷಣ ನಮಗೆ ಏನು ಸಿಗುತ್ತೆ? yx ಅಂದರೆ ಇಲ್ಲ ಐತೆ ನೋಡಿ, xy. ಸೊ x ಸ್ಕ್ವೇರ್ ಮೈನಸ್ c1, ಸಬ್ಸ್ಟಿಟ್ಯೂಟ್ x ಸ್ಕ್ವೇರ್ ಮೈನಸ್ c1 dz ಡಿವೈಡೆಡ್ ಬೈ 2xz. ಕರೆಕ್ಟ್ ಇದೆಯಾ? ನೆಕ್ಸ್ಟು ಇದನ್ನು ಈ ಕಡೆ ಕಳಿಸಿ, ಅವಾಗೇನು ಸಿಗುತ್ತೆ? 2x dx ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ c1 ಓಕೆ ಈಸ್ ಈಕ್ವಲ್ ಟು ಡಿ ಝೆಡ್ ಬೈ ಝೆಡ್. ಇಂಟಿಗ್ರೇಟ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? ಸೊ ಡಿಫ್ರೆನ್ಷಿಯೇಷನ್ ಆಫ್ ಡಿನಾಮಿನೇಟರ್ ಈಸ್ ನ್ಯೂಮರೇಟರ್, ರೈಟ್? ಸೊ ಅಟ್ ದಟ್ ಟೈಮ್ ವಾಟ್? ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಅಂದರೆ ಲಾಗ್ ಆಫ್ ಎಫ್ ಆಫ್ ಎಕ್ಸ್. ಸೊ c1 ಈಸ್ ಈಕ್ವಲ್ ಟು ಇದಕ್ಕೆ ಲಾಗ್ ಝೆಡ್, ಬಿಕಾಸ್ ದೀಸ್ ಟು ಆರ್ ಇನ್ ಟರ್ಮ್ಸ್ ಆಫ್ ಲಾಗ್, ಕಾನ್ಸ್ಟೆಂಟ್ ಕೂಡ ಇನ್ ಟರ್ಮ್ಸ್ ಆಫ್ ಲಾಗ್ ಬರೀರಿ. ಅಲ್ಲಿಗೆ ಎಕ್ಸ್ ಸ್ಕ್ವೇರ್ ಮೈನಸ್ c1 ಈಸ್ ಈಕ್ವಲ್ ಟು ಝೆಡ್ ಇಂಟು c2 ಬಂತು. ಯು ಕ್ಯಾನ್ ಟೇಕ್ ಇಟ್ z ಈಸ್ ಈಕ್ವಲ್ ಟು c2 ಇಂಟು ಇದನ್ನು ಈ ಕಡೆ ಕಳಿಸಿದ್ರೆ 1/c2 ಆಗುತ್ತೆ, ವಿಚ್ ಇಸ್ ಅಗೇನ್ c2 ಓನ್ಲಿ. ಎಕ್ಸ್ ಸ್ಕ್ವೇರ್ ಮೈನಸ್ c1 ಅಂದರೆ ಇಲ್ಲಿ
ಎಕ್ಸ್ ಸ್ಕ್ವೇರ್ ಮೈನಸ್ c1 ಅಂದರೆ ಎಕ್ಸ್ ವೈ ತಾನೆ. ಸೊ ಎಕ್ಸ್ ವೈ. ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್ ವಾಟ್? c2 ಈಸ್ ಈಕ್ವಲ್ ಟು z ಬೈ ಎಕ್ಸ್ ವೈ. ರೈಟ್. ಸೊ c2 ಈಸ್ ಈಕ್ವಲ್ ಟು phi ಆಫ್ c1 ಇಸ್ ದ ಸೊಲ್ಯೂಷನ್. ಸೊ c2 ಅಂದರೆ ಎಷ್ಟು? z ಬೈ ಎಕ್ಸ್ ವೈ ಈಸ್ ಈಕ್ವಲ್ ಟು phi ಆಫ್ c1 ಅಂತ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ. z ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆ ಕಡೆ ಕಳಿಸ್ರಿ ಎಕ್ಸ್ ವೈ ಇಂಟು phi ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ವೈ. ದಿಸ್ ದಿ ಆನ್ಸರ್. ಇದೆಯಾ ಆಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಎಫ್ ಇದೆ, ನಾವು ಫೈಯಲ್ಲಿ ಮಾಡಿದ್ದು, ನೋ ಪ್ರಾಬ್ಲಮ್. ಎಕ್ಸ್ ಸ್ಕ್ವೇರ್ ಪರ್ ಆರ್ಬಿಟ್ರರಿ ಡಿಫ್ರೆನ್ಷಿಯಲ್ ಕರೆಕ್ಟ್ ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 49. ದ ಪಾರ್ಷಿಯಲ್ ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೊಟ್ಟಿದ್ದಾರೆ ನೋಡಿ. 1 minus cos x lambda, del square u by del square dou x square plus x into dou square u by dou x dou y plus 1 by 2 dou square u by dou y square is of the type. ಅದನ್ನು ಏನು ಕಂಡುಹಿಡಬೇಕಾಗುತ್ತೆ. ಹೌದಾ? ಸೊ ಹೇಗೆ ಮಾಡ್ತೀರಾ? ಇಲ್ಲಿ ಸ್ಟ್ಯಾಂಡರ್ಡ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಆರ್ ಏನು ಸಿಗುತ್ತೆ ನಿಮಗೆ? ಆರ್ ಈಸ್ ಈಕ್ವಲ್ ಟು 1 minus cos x, ಎಸ್ ಈಸ್ ಈಕ್ವಲ್ ಟು ಎಷ್ಟಿದೆ? ಎಕ್ಸ್ ಇದೆ. ಟಿ ಈಸ್ ಈಕ್ವಲ್ ಟು 1/2 ಇದೆ. ಓಕೆ. ಏನು ಮಾಡ್ತೀರಾ? ಎಸ್ ಸ್ಕ್ವೇರ್ ಮೈನಸ್ 4rt. ಎಸ್ ಓ ನೋ? ಎಸ್ ಸ್ಕ್ವೇರ್ ಮೈನಸ್ 4rt. ಓಕೆ. ಸೊ ಎಸ್ ಸ್ಕ್ವೇರ್ ಮೈನಸ್ 4rt. ಎಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 4 ಇಂಟು ಆರ್ ಅಂದರೆ 1 minus cos x, ಟಿ ಅಂದರೆ 1/2, 2 1s 2 2s. ಡನ್. ಎಕ್ಸ್ ಸ್ಕ್ವೇರ್ ಮೈನಸ್ 2 ಇಂಟು 1 minus cos x. ಸೊ ವಾಟ್ ಯು ಆರ್ ಗೋಯಿಂಗ್ ಟು ಗೆಟ್? ಎಕ್ಸ್ ಸ್ಕ್ವೇರ್ ಮೈನಸ್ 2 ಪ್ಲಸ್ 2 cos x. ಎಸ್ ಓ ನೋ? ಸೊ ಏನೋ ಒನ್ ಥಿಂಗ್, ಎಕ್ಸ್ ಇಸ್ ಈಕ್ವಲ್ ಟು 2 ಹಾಕಿದರೆ ಎಷ್ಟು ಸಿಗುತ್ತೆ ಅಬ್ಸರ್ವ್ ಮಾಡಿ. ಮಿನಿಮಮ್ ಅದಕ್ಕೆ ಏನಾಗುತ್ತೆ? 4 minus 2 ಪ್ಲಸ್ ಸಮ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಹೌದಲ್ಲ? ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು? +1 ಅಂದ್ಕೊಳ್ಳಿ. ವಿಚ್ ಈಸ್ ಈಕ್ವಲ್ ಟು ವಾಟ್? 3, ಆ್ಯಂಡ್ ದಟ್ ಈಸ್ ಗ್ರೇಟರ್ ದ್ಯಾನ್ 0. ಸೊ ನಮಗೆ ಫೈನಲಿ ಏನು ಸಿಗ್ತೇಳಿ? ಎಸ್ ಸ್ಕ್ವೇರ್ ಮೈನಸ್ 4rt ತಾನೆ ಈ ಇದು ನಾವು ಮಾಡಿರೋದು. ಸೊ ದಟ್ ಈಸ್ ಗ್ರೇಟರ್ ದ್ಯಾನ್ 0. ಇಫ್ ದಟ್ ಈಸ್ ಗ್ರೇಟರ್ ದ್ಯಾನ್ 0, ಸೊ ವಾಟ್ ಈಸ್ ದಿ ಆನ್ಸರ್? ಗ್ರೇಟರ್ ದ್ಯಾನ್ 0 ನಾನು ಏನು ಹೇಳ್ಕೊಟ್ಟಿದ್ದೆ? ಹೈಪರ್ಬೋಲಿಕ್. ಲೆಸ್ ದ್ಯಾನ್ 0 ಇದ್ದರೆ ಎಲಿಪ್ಟಿಕ್. ಈಕ್ವಲ್ಸ್ ಟು 0 ಬಂದುಬಿಟ್ಟಿದ್ರೆ ಪ್ಯಾರಾಬೋಲಾ ಆಗುತ್ತೆ. ಹೌದಾ? ಸೊ ದಟ್ ಇಸ್ ದಿ. ಸೊ ದೇರ್ ಫಾರ್ ಹೈಪರ್ಬೋಲಿಕ್ ಇಫ್ ಎಕ್ಸ್ ನಾಟ್ ಈಕ್ವಲ್ ಟು 0. ಡನ್. ಕರೆಕ್ಟ್ ಇದೆ. ಓಕೆ. ಎಕ್ಸ್ ನಾಟ್ ಈಕ್ವಲ್ ಟು 0 ಕಂಡೀಷನ್ ಹಾಕಲೇಬೇಕಲ್ಲ, ಇಲ್ಲ ಅಂದರೆ ನೆಗೆಟಿವ್ ಬರುತ್ತದು. ರೈಟ್. ಕಮಿಂಗ್ ಟು ಕ್ವಶನ್ ನಂಬರ್ 50. ದ ಚಾರ್ಪಿಟ್ಸ್ ಇಕ್ವೇಷನ್ ಫಾರ್ ಪಿ ಡಿ ಇ ವೇರ್ ಪಿ ಈಸ್ ಈಕ್ವಲ್ ಟು ಕ್ಯೂ ಈಸ್ ಈಕ್ವಲ್ ಟು ಸಮಥಿಂಗ್ ಆರ್. ಚಾರ್ಪಿಟ್ ಇಕ್ವೇಷನ್ ಏನಾಗುತ್ತೆ? ಇದು ಕೂಡ ಗೊತ್ತಿದೆ ತಾನೆ. ಸಾಲ್ವ್ ಮಾಡಬಹುದಾ ಅಥವಾ ಮಾಡಬೇಕಾ? ಎಸ್, ಲೆಟ್ ಮಿ ಸಾಲ್ವ್ ಇಟ್. ಇದು ಆಯ್ತಲ್ಲ. ಓಕೆ. ಸೊ ಏನು ಕೊಟ್ಟಿದ್ದಾರೆ? ಎಫ್ ಇಸ್ ಈಕ್ವಲ್ ಟು ಫಂಕ್ಷನ್ ಮಾಡಿ. ಎಫ್ ಇಸ್ ಈಕ್ವಲ್ ಟು ಪಿ ಸ್ಕ್ವೇರ್ ವೈ ಮೈನಸ್ ಕ್ಯೂ ಇಂಟು ಯು ಪ್ಲಸ್ ಕ್ಯೂ ಸ್ಕ್ವೇರ್ ಇಂಟು ವೈ ಇಸ್ ಈಕ್ವಲ್ ಟು 0. ಸೊ ಚಾರ್ಪಿಟ್ಸ್ ಇಕ್ವೇಷನ್ ಹೇಗೆ ಬರೀತೀರಿ? ಡಿ ಪಿ ಡಿವೈಡೆಡ್ ಬೈ ಎಫ್ ಎಕ್ಸ್ ಪ್ಲಸ್ ಪಿ ಇಂಟು ಎಫ್ ಯು is equal to dq divided by fy plus q into fu is equal to du divided by minus p minus fq is equal to dx by minus fp which is equal to dy by minus fq. Correct? So therefore fx ಏನಾಗುತ್ತೆ ಇಲ್ಲಿ? 0. yes or no? with respect to x terms ಇಲ್ಲ, so 0 ಆಗುತ್ತೆ. fu ಏನಾಗುತ್ತೆ? minus q. ಎಫ್ ವೈ ಏನಾಗುತ್ತೆ? ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ ಎರಡೇ ಟರ್ಮ್ಸ್, ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್. ನೆಕ್ಸ್ಟ್ ಎಫ್ ಪಿ ಮಾಡಿಬಿಟ್ರೆ ಪಿ ಟರ್ಮ್ ಇರೋದೊಂದೇ. ಸೊ ಪಿ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2p, ವೈ ಈಸ್ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಬಿಕಾಸ್ ಇಸ್ ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್. ಎಫ್ ಕ್ಯೂ ಇಸ್ ಈಕ್ವಲ್ ಟು ಏನಾಗುತ್ತೆ? ವಿತ್ ಟರ್ಮ್ಸ್ ಕ್ಯೂ ಟರ್ಮ್ಸ್ ಅಂದರೆ ಎರಡಿದ್ದಾವೆ. ಬರೀ ಕ್ಯೂ ಯು ಅಂದರೆ ಕಾನ್ಸ್ಟೆಂಟು ಮೈನಸ್ ಕ್ಯೂ, ಸೊ -1 ದಟ್ ಈಸ್ ಮೈನಸ್ ಯು ಪ್ಲಸ್ 2qy. ಕರೆಕ್ಟಾ? ಸೊ ಇದನ್ನು ನೀವೇನು ಮಾಡ್ತೀರಾ? ಡಿ ಪಿ ಡಿವೈಡೆಡ್ ಬೈ ಮೈನಸ್ ಪಿ ಕ್ಯೂ ಆಗುತ್ತೆ. ಯಾಕೆ? ಎಫ್ ಎಕ್ಸ್ 0 ಪಿ ಇಂಟು ಎಫ್ ಯು ಏನು? ಮೈನಸ್ ಕ್ಯೂ, ಪಿ ಇಂಟು ಎಫ್ ಯು ಮೈನಸ್ ಪಿ ಇಂಟು ಕ್ಯೂ ಮೈನಸ್ ಪಿ ಕ್ಯೂ ವಿಚ್ ಇಸ್ ಈಕ್ವಲ್ ಟು ಡಿ ಕ್ಯೂ ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್. ಕ್ಯಾನ್ಸಲ್ ಆಗುತ್ತಾ? ಓಕೆ. ನೆಕ್ಸ್ಟ್ ಡಿ ಯು ಡಿವೈಡೆಡ್ ಬೈ ಮೈನಸ್ ಪಿ ಇಂಟು 2py ಮೈನಸ್ ಕ್ಯೂ ಇಂಟು ಮೈನಸ್ ಯು ಪ್ಲಸ್ 2qy ಆಗುತ್ತೆ. ಓಕೆ.
ಆಲ್ ರೈಟ್. ಟರ್ಮ್ ಕಾಣುತ್ತಲ್ಲ ಈಗ, ಇಸ್ ಈಕ್ವಲ್ ಟು ಡಿ.ಪಿ ಡಿವೈಡೆಡ್ ಬೈ ಮೈನಸ್ ಎಫ್.ಪಿ ತಾನೆ. ಸೊ ದಟ್ ಈಸ್ ಡಿ.ಪಿ ಡಿವೈಡೆಡ್ ಬೈ minus PQ which is equal to DQ divided by plus P square minus FQ ಎಲ್ಲಿದೆ, ಸಾರಿ ವಾಟ್ ಐ ಆಮ್ ಡೂಯಿಂಗ್, ಇದಿಲ್ಲ, 3 ಟರ್ಮ್ಸ್ ತೊಗೊಂಡ್ವಿ ತಾನೆ. ಸೊ 3 ಟರ್ಮ್ಸ್ ತೊಗೊಂಡ್ಮೇಲೆ ನಾವೇನು ಮಾಡಬೇಕೀಗ, ಡಿ ಪಿ ಇಸ್ ಈಕ್ವಲ್ ಟು ಮೈನಸ್ ಪಿ ಕ್ಯೂ ಇಷ್ಟು ಬಂದಿತ್ತಾ. ಈಗ ನೋಡಿ ಅಬ್ಸರ್ವ್ ಮಾಡಿ, ಡಿ ಪಿ ಡಿವೈಡೆಡ್ ಬೈ ಮೈನಸ್ ಪಿ ಇಂಟು ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಡಿ ಕ್ಯೂ ಡಿವೈಡೆಡ್ ಬೈ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ಯು ಈಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿ ಅವಾಗೇನಾಗುತ್ತೆ 2p ಸ್ಕ್ವೇರ್ ವೈ ಪ್ಲಸ್ ಯು ಕ್ಯೂ ಮೈನಸ್ ಇಂಟು ಮೈನಸ್ ಪ್ಲಸ್ ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 2q ಸ್ಕ್ವೇರ್ ಯು ಅಲ್ಲ ವೈ ಆಗುತ್ತೆ ರೈಟ್. ಸೊ ಇಲ್ಲ ಈ ಟರ್ಮ್ಸ್ ಏನು ಅಷ್ಟೊಂದು ಬೇಕಾಗಲ್ಲ, ನಿಮಗೇನು ಸಿಗುತ್ತೆ ಇಲ್ಲಿಗೆ ಈ ಟರ್ಮ್ ಸಿಗ್ತೈತೆ ತಾನೆ ರೈಟ್. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೇನು ಸಿಗುತ್ತೆ, ಮೈನಸ್ ಕ್ಯೂ ಇಂಟು ಯು ಸಿಗುತ್ತೆ, ಹೌದಾ. ವೈ ಓಕೆ ಡನ್. ಸೊ ಅಲ್ಲಿಗೆ ಯಾವ ಆಪ್ಷನ್ ಸಿಗುತ್ತೆ ನಿಮಗೆ, ರೆಲೆವೆಂಟ್ ಆಪ್ಷನ್ ಸಿಗ್ತಿರೋದು ಡಿ ಪಿ ಬೈ ಮೈನಸ್ ಪಿ ಕ್ಯೂ ಮಲ್ಟಿಪ್ಲೈ ಮಾಡ್ಕೊಂಡು ಹೋದರೆ ಡಿ ಪಿ ಬೈ ಪಿ ಕ್ಯೂ ಆಲ್ ರೈಟ್, ಡಿ ಕ್ಯೂ ಬೈ ಓಕೆ ಪಿ ಸ್ಕ್ವೇರ್ ನೆಕ್ಸ್ಟ್ ಸಿಗೋದು ಮೈನಸ್ ಕ್ಯೂ ಇಂಟು ಯು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರೈಟ್. ಸೊ 51 ಕ್ವೆಶನಿಗೆ ಬಂದರೆ ಲಾಸ್ಟ್ 10 ಕ್ವೆಶನ್ ಇದ್ದಾವೆ, ಇವೆಲ್ಲ ಈಸಿನೇ ಇದೆ. ಇನ್ ಕ್ವಾಡ್ರಾಟಿಕ್ ಸ್ಪ್ಲೈನ್ ದ ಫಸ್ಟ್ 2 ಆರ್ ದ ಲಾಸ್ಟ್ 2 ಪಾಯಿಂಟ್ಸ್ ಆರ್ ಕನೆಕ್ಟೆಡ್ ಬೈ ಸ್ಟ್ರೇಟ್ ಲೈನ್, ಎಸ್ ಆರ್ ನೋ. ಓಕೆ, ಸೊ ಅದು ಡೈರೆಕ್ಟ್ ಇದೆ. ನೆಕ್ಸ್ಟ್ 52 ಈಸ್ ಆಲ್ಸೋ ಡೈರೆಕ್ಟ್, ಆಪರೇಟರ್ ರಿಸಲ್ಟ್ ಗೊತ್ತಲ್ಲ. 52ಗೆ ಯಾವುದಾಗುತ್ತೆ ಬಿ, ಇದು ಕೂಡ ರಿಪೀಟೆಡ್ ಕ್ವಶನು ರೈಟ್. ಓಕೆ, ನೆಕ್ಸ್ಟ್ 53 ಈಸ್ ವಾಟ್, ಇಟರೇಟಿವ್. ಇದಕ್ಕೆ ಒಂದು ರಿಸಲ್ಟ್ ಇದೆ ನಿಮಗೆ, ನೆಸೆಸರಿ ಸಫಿಷಿಯಂಟ್ ಕಂಡೀಷನ್ ಫಾರ್ ಕನ್ವರ್ಜೆನ್ಸ್ ಆಫ್ ಇಟರೇಟಿವ್ ಮೆಥಡಲ್ಲಿ ನೀವು ಓದ್ತೀರಾ. ಅಲ್ಲಿಗೆ ನಿಮ್ದೇನಾಗುತ್ತೆ ಲ್ಯಾಂಬ್ಡಾ ಐ ಆಫ್ ಎಚ್ ಲೆಸ್ ದೆನ್ 1 ಅಂತ ಓದ್ತೀರಾ, ಹೌದಾ. ಸೊ ದಟ್ ಈಸ್ ಓನ್ಲಿ ಆಪ್ಷನ್ ಬಿ. ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 54, ದ ಹರ್ಮೈಟ್ ಇಂಟರ್ಪೋಲೇಷನ್ ಪಾಲಿನಾಮಿಯಲ್. ಹರ್ಮೈಟ್ ಇಂಟರ್ಪೋಲೇಷನ್ ಪಾಲಿನಾಮಿಯಲ್ ಅಂದರೆ ಚೆಕ್ ಮಾಡಬೇಕು. ಅದನ್ನ ಹೇಗೆ ಚೆಕ್ ಮಾಡ್ತೀರಾ, ಡೈರೆಕ್ಟ್ ಆಪ್ಷನಿಗೆ ಹಾಕ್ರಿ, -1 ಹಾಕಿದಾಗ ಯಾವ್ದು ಸ್ಯಾಟಿಸ್ಫೈ ಆಗುತ್ತೆ ಅಂತ ನೋಡ್ರಿ. ಓಕೆ ಓಕೆ, ಫಸ್ಟ್ ಎಕ್ಸ್ ವ್ಯಾಲ್ಯೂಸ್ ಹಾಕಿ ಆಮೇಲೆ ಎಫ್ ಆಫ್ ಎಕ್ಸ್ ಟ್ರೀಟ್ ಮಾಡಿ ಇದನ್ನು, ಅವಾಗ ನಿಮಗೆ ಏನು ಆನ್ಸರ್ ಸಿಗ್ತಾ ಇದೆ ಚೆಕ್ ಮಾಡ್ಕೊಳ್ಳಿ. ಸೊ ಇನ್ ಕೇಸ್ ಅದು ಕರೆಕ್ಟ್ ಆಗಿದ್ರೆ ನೆಕ್ಸ್ಟು ಡ್ಯಾಶ್ ಅನ್ನು ಡಿಫ್ರೆನ್ಷಿಯೇಟ್ ಒನ್ಸ್ ಆ್ಯಂಡ್ ದೆನ್ ಯು ಚೆಕ್ ಇಟ್ ಔಟ್. ಸೊ ಏನಾಗುತ್ತೆ ಹೇಳಿ, ಪಿ ಆಫ್ -1 ಈಸ್ ಈಕ್ವಲ್ ಟು ವಾಟ್, 2 -1 + 1 ಈಸ್ ಈಕ್ವಲ್ ಟು 1 ಆಗುತ್ತಾ, ಅಲ್ಲಿ 1 ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಿ ಡ್ಯಾಶ್ ಮಾಡಿದ್ರೆ ಪಿ ಡ್ಯಾಶ್ ಆಫ್ -1 2 × 4 4 to 8x³ ತಾನೆ, 8 × -1 -1 -2 × -1 ರೈಟ್. ನೆಕ್ಸ್ಟ್ ಏನಾಗುತ್ತೆ +1 ಈಸ್ ಈಕ್ವಲ್ ಟು -8 + 2 + 1 ವಿಚ್ ಈಸ್ ಈಕ್ವಲ್ ಟು -5. ಸೊ ಫಸ್ಟ್ ಆಪ್ಷನ್ನೇ ಆಲ್ರೆಡಿ ವೆರಿಫೈ ಆಗ್ತಾ ಇದೆ, ಹೌದಾ. ಸೊ ದೇರ್ ಫೋರ್ ಏನಾಗುತ್ತೆ, ಯುವರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 55th ಕ್ವಶನ್ ಏನಿದೆ, ಗಿವನ್ ದ ಸಿಸ್ಟಮ್ ಆಫ್ ಈಕ್ವೇಷನ್ಸ್, ಇದನ್ನು ನೀವೇ ಮಾಡ್ಕೊಳ್ಳಿ ಜಾಕೋಬಿ ಮೆಥಡು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ ದಟ್. ನೆಕ್ಸ್ಟ್ ಕಮಿಂಗ್ ಟು 56th ಕ್ವಶನ್, ರೆಪ್ರೆಸೆಂಟ್ ಇಂಟೆಗ್ರಲ್ ಈಕ್ವೇಷನ್ಸ್. ಇದು ಸಾಲ್ವ್ ಮಾಡಬೇಕಾಗುತ್ತೆ, ಹೌದಲ್ಲ. ಓಕೆ, ಲೆಟ್ಸ್ ಡೂ ಇಟ್. ಸೊ ಏನು ಕೊಟ್ಟಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಡಿಫರೆನ್ಷಿಯಲ್ ಈಕ್ವೇಷನ್ ರೆಪ್ರೆಸೆಂಟ್ಸ್ ದ ಇಂಟೆಗ್ರಲ್ ಈಕ್ವೇಷನ್, ದಿಸ್ ಪರ್ಟಿಕ್ಯುಲರ್ ಥಿಂಗ್. ಓಕೆ, ಸೊ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ, ಯು ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 - x ಪ್ಲಸ್ x³ ಬೈ 6 ಪ್ಲಸ್ ಇಂಟಿಗ್ರೇಷನ್ 0 to x sin t minus x minus t into e power t plus cos t, ಕರೆಕ್ಟಾ, ಇಂಟು u of t dt ಕೊಟ್ಟಿದ್ದಾರೆ ರೈಟ್. ಸೊ ಇದನ್ನು ಏನು ಮಾಡ್ತೀರಾ, u ಡಬಲ್ ಡ್ಯಾಶ್ ಎಲ್ಲ ಇದೆಯಾ. ಓಕೆ, du/dx ಮಾಡಿರಿ. du/dx ಏನು ಸಿಗುತ್ತೆ ನಿಮಗೆ, -1 ಪ್ಲಸ್ ಇದೇನೋ ಕಾನ್ಸ್ಟೆಂಟು, -1 ಪ್ಲಸ್ 1/6 ತೆಗೀರಿ, 3x² ಪ್ಲಸ್ 0 to x ಇದನ್ನು ಹೇಗೆ ಮಾಡ್ತೀರಿ, /x e power t plus cos t ಇಂಟು -1. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ, ಕಾಂಪ್ಲಿಕೇಟೆಡ್ ಅನ್ನೋದಕ್ಕಿಂತ ನನಗೆ ಪ್ರಾಪರ್ ಸ್ಟೆಪ್ಸ್ ನೆನಪಿಲ್ಲ, ಇದನ್ನು ನೀವೇ ಮಾಡ್ಕೊಳ್ಳಿ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್ ಅಕಾರ್ಡಿಂಗ್ ಟು ದ ಯುವರ್ ಆನ್ಸರ್ ಕೀ. ಆಲ್ ರೈಟ್. ಓಕೆ, ಇದ್ರದ್ದು ನೋಡಿ ಹೇಳ್ತೀನಿ ಆಮೇಲೆ. ಓಕೆ, ನೆಕ್ಸ್ಟ್ ದ ಎಕ್ಸ್ಟ್ರಿಮಲ್ ಫಾರ್ ದ ಫಂಕ್ಷನ್ j of y is equal to integration from 1 to 2 square root of 1 plus y dash square divided by x dx with y of 1 is equal to 0, y of 2 is equal to 1 is. ಏನು ಮಾಡಬೇಕು, ಆಪ್ಷನ್ಸ್ ಚೆಕ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ರೈಟ್. y of 1 ಹಾಕಿದ್ರೆ ಏನು ಸಿಗುತ್ತೆ ಇದಕ್ಕೆ,
1 + 3 = 5 ಆಗುತ್ತಾ? ಆಗಲ್ಲ. ನೆಕ್ಸ್ಟು y ಆಫ್ 1 = 0 ಬರುತ್ತೆ. 1 - 2 - 1 1 - 2 - 1 ಅಂದರೆ ಎಷ್ಟು ಬರುತ್ತೆ? ಸಾರಿ, y ಆಫ್ 1 ಅಂದರೆ ಓಕೆ, ಇದ್ರ ಮೀನಿಂಗ್ ಏನು? x = 1 ಇದ್ದಾಗ y = 0. ಓಕೆ, y ಇರೋ ಕಡೆ 0 ಹಾಕ್ರಿ, x ಇರೋ ಕಡೆ ಏನು ಹಾಕಿ? 1 ಹಾಕಿ. ಸೊ ಅಲ್ಲಿಗೆ ನಿಮಗೇನು ಸಿಗುತ್ತೆ? y 0 ಆಗಿದ್ರೆ -2 - 1 is -3, 5 ಅಲ್ಲ. ನೆಕ್ಸ್ಟ್ ಇದಕ್ಕೆ ಬರ್ರಿ. 0 - 2 whole square 2 whole square 4 + 1 4 + 1 5 ಸ್ಯಾಟಿಸ್ಫೈ ಆಗ್ತಾ ಇದೆ. ನೆಕ್ಸ್ಟ್ ಇದಕ್ಕೆ ಬರ್ರಿ. 0 + 1 - 2 1 square ನಾಟ್ ಪಾಸಿಬಲ್. +1 is not equal to. ಸೊ ಅಲ್ಲಿಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ಕ್ವಶನ್ ನಂಬರ್ 58. ದ ರಿಸಾಲ್ವೆಂಟ್ ಕರ್ನಲ್ ಬಗ್ಗೆ ಕೇಳಿದಾರಲ್ಲ. k of x, t. ಓಕೆ, ಹೇಗೆ ಮಾಡ್ತೀರಾ ಅದನ್ನು? ಇಟ್ಸ್ ವೆರಿ ಸಿಂಪಲ್. ಸಿ ಹೇಗೆ ಮಾಡ್ತೀರಾ? k of x, t is equal to what? e power x minus t. Okay, so k of this is x z, nothing but z, t, that is equal to ಏನು ಮಾಡ್ತೀರಾ? t minus z e power z minus 1 ಹೌದಾನೆ, and e power x minus t ಅಂತ ಗೊತ್ತು ನಮಗೆ. ಸೊ ದಟ್ ಈಸ್ ನಥಿಂಗ್ ಬಟ್ k of x, t. ಸೊ therefore ಇಲ್ಲೇನಾಗುತ್ತೆ ಆ್ಯಕ್ಚುಲಿ? r of x, t, lambda is equal to e power x minus t, e power lambda into x minus t. Right, lambda is equal to what? Lambda is equal to ಇಲ್ಲಿ ಕೊಟ್ಟಿರೋದು, ಕ್ವಶನಲ್ಲಿ ಕೊಟ್ಟಿರೋದು 3. Okay, so substitute lambda is equal to 3. What you are going to get? Which is equal to what? E power y, e power x minus t. Okay, leave it. It's like this, something like this. Similar to option A ಬರಬೇಕು ನಿಮಗೆ. ಓಕೆ, ರಿಮೈನಿಂಗ್ ನೀವೇ ನೋಡ್ಕೊಳ್ಳಿ. 59th ಇಟ್ ಈಸ್ ಡೈರೆಕ್ಟ್, ಇಟ್ ಈಸ್ ಆಪ್ಷನ್ ಡಿ ಇಸ್ ದ ಆಪ್ಷನ್ ಬಿ ಇಸ್ ದ ಡೈರೆಕ್ಟ್ ರಿಸಲ್ಟ್. ಓಕೆ, ಆ್ಯಂಡ್ ಪ್ಲಾನೆಟ್ ಆಫ್ ಮಾಸ್ ಇದು ನಾವು ಓದಿಲ್ಲ, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಎಲ್ಲ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಕಾರ್ಡಿಂಗ್ ಟು ಕೀ ಆನ್ಸರ್. ರಿಮೈನಿಂಗ್ ಎಲ್ಲವೂ ಕೂಡ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಆ್ಯಂಡ್ ಐ ಹ್ಯಾವ್ ನಾಟ್ ಗಾನ್ ಥ್ರೂ ಎನಿ ಸ್ಟ್ಯಾಟಿಸ್ಟಿಕ್ಸ್ ಟರ್ಮ್ಸ್. ಓಕೆ, ಸೊ ದಿಸ್ ಇಸ್ ಯೋರ್ 2021 ಪೇಪರ್. ಓಕೆ, ದಿಸ್ ಈಸ್ ಆಲ್ಸೋ ಸಾಲ್ವ್ ನಾವು. ಆ್ಯಂಡ್ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಹೆಲ್ಪ್ ಮಾಡಿ ಬೇರೆಯವ್ರಿಗೂ ಕೂಡ. ಓಕೆ, ಬೇರೆಯವ್ರಿಗೆ ಏನು ಮಾಡ್ಬೋದು ಹೆಲ್ಪ್ ಮಾಡಬೇಕು ಅಂತಂದರೆ ಜಸ್ಟ್ ಶೇರ್ ಮಾಡಿ. ಆ್ಯಂಡ್ ಇಫ್ ಯು ಹ್ಯಾವ್ ರಿಯಲಿ ಲೈಕ್ ದ ವಿಡಿಯೋ, ಎಂಜಾಯ್ಡ್ ದ ವಿಡಿಯೋ, ಇಫ್ ಇಟ್ ವಾಸ್ ಅಟ್ಲೀಸ್ಟ್ 0.1% ಹೆಲ್ಪ್ಫುಲ್, ಪ್ಲೀಸ್ ಲೈಕ್ ದ ವಿಡಿಯೋ. ಬಿಕಾಸ್ ನೀವು ಲೈಕು ಮತ್ತು ಕಾಮೆಂಟ್ ಮಾಡೋದ್ರಿಂದ ಅದು ಬೇರೆಯವ್ರಿಗೆ ರೆಕಮೆಂಡ್ ಆಗುತ್ತೆ. ಯಾರು ಮ್ಯಾಥ್ಸ್ ಕಂಟೆಂಟ್ ಹುಡುಕ್ತಿರ್ತಾರೋ ಅವರಿಗೆ ಇಂಡೈರೆಕ್ಟ್ಲಿ ನೀವು ಹೆಲ್ಪ್ ಮಾಡ್ದಂಗೆ. ಆಲ್ ರೈಟ್, ಸೊ KCETಗಿನ್ನ ಜಾಸ್ತಿ ದಿನ ಇಲ್ಲ. ಪ್ರಿಪೇರ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪರ್ಫೆಕ್ಟ್ಲಿ. ಆ್ಯಂಡ್ ಪರ್ಫೆಕ್ಟ್ಲಿ ಅಂದ ತಕ್ಷಣ ಬರೀ ಕ್ವಶನ್ಸ್ನ ಬಯಾಟ್ ಮಾಡೋದು ಅಥವಾ ಆ ಥರ ಅಂತ ಹೇಳ್ತಿಲ್ಲ. ಕ್ಲೀನಾಗೆ ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಅದ್ರ ಬೇಸ್ ಮೇಲೆ ನೀವೇನು ಮಾಡಬೇಕು, ಆ ಕಾನ್ಸೆಪ್ಟ್ ಬೇಸ್ ಮೇಲೆ ಎಷ್ಟು ಪಾಸಿಬಲ್ ಅಷ್ಟು ಕ್ವಶನ್ಸ್ ಮಾಡ್ಕೊಳ್ಳಿ ಸಾಲ್ವ್. ಸೊ ಅಲ್ಲಿಗೆ ನಿಮಗೆ ಏನಾಗ್ಬಿಡುತ್ತೆ, KCET 1 ಲೆವೆಲಿಗೆ ಪ್ರಿಪೇರ್ ಚೆನ್ನಾಗಾಗುತ್ತೆ. ಆ್ಯಂಡ್ ಪೇಪರ್ 1ಗೆ ಯು ಬೆಟರ್ ರೆಫರ್ ಸಮ್ ಯೂಟ್ಯೂಬ್. ದೇರ್ ಆರ್ ಸೋ ಮೆನಿ ಯೂಟ್ಯೂಬ್ ಚಾನಲ್ಸ್. ಓಕೆ, ದೇ ಆರ್ ಗಿವಿಂಗ್ ಗುಡ್ ಕಂಟೆಂಟ್ of paper 1 also. You please go through those content and prepare well. All right, so please let me know your opinion in the comment section. And I apologize if the video was a bit drowsy mode, because actually ಏನಾಗಿದೆ ಅಂದರೆ ಥ್ರೋಟ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ವಿಡಿಯೋ ಒಂಥರ ಡ್ರ್ಯಾಗ್ ಆಗಿರ್ಬೋದು, ಅಥವಾ ಒಂಥರ ಅನಿಸಿದರೆ ಐ ರಿಯಲಿ ಫೀಲ್ ಸಾರಿ ಅಬೌಟ್ ಇಟ್. ಬಟ್ ಏನು ಮಾಡೋದು, KCET ನಿಮ್ಮದು ಎಕ್ಸಾಮ್ ಹತ್ರ ಬರ್ತಿರೋದ್ರಿಂದ ಈ ಪೇಪರ್ ಕವರ್ ಮಾಡಿಕೊಡ್ಬೇಕಿತ್ತು. And that's all, nothing more than that. That's all for today. Thank you so much. God bless you.